ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಗ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮನಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಬಹುವಿಧೈಶ್ಚರಿತೈರಿತಿ ಚಾರುಭಿಃ ಸಕಲಲೋಕಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಸುಚಿತೆ ಸ್ಥಿತಂ ತಮುಪನೇತು ಮನೇನ ದಧೇ ಮನಃ. ಸ್ವಸ್ತಿಸ್ತು. ವಾಸುದೇವನ ಉಪನಯನ. ವಾಸುದೇವ ಉಪನಯನವನ್ನು ಮಾಡಿಕೊಂಡ ಅಂತನ್ನುವ ಈ ಕಥಾನಕವನ್ನು ಪಂಡಿತಾಚಾರ್ಯರು ಒಂದು 7-8 ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಉಪನಯನ ಹೇಗಾಯಿತು, ಹೇಗೆ ಸಂಕಲ್ಪ ಮಾಡಿದರು, ಉಪನಯನವಾದ ಮೇಲೆ ಮಗುವಿಗೆ ತಂದೆ ಮಾಡಿದ ಉಪದೇಶವೇನು, ಇವನ್ನೆಲ್ಲವನ್ನೂ ಕೂಡ ಇನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾ ಹೊರಡ್ತಾರೆ. ಆ ಮೊದಲು ಇತಿ ಬಹುವಿಧೈಃ ಚರಿತೈಃ ಚಾರುಭಿಃ, ಇದೇ ತರಹದ ಇನ್ನೂ ಅನೇಕ ಲೀಲೆಗಳನ್ನು ವಾಸುದೇವ ತೋರಿಸಿದ್ದಾನೆ. ಬಹುವಿಧೈಃ ಚರಿತೈಃ ಇತಿ ಚಾರುಭಿಃ, ಇತಿ ಈ ರೀತಿಯಾಗಿ ಬಹುವಿಧೈಃ ಚರಿತೈಃ ಬಹಳ ಚರಿತ್ರೆಗಳನ್ನು ವಾಸುದೇವ ತೋರಿಸಿದ್ದಾನೆ. ಏನು ಮಾಡಿದ ವಾಸುದೇವ? ಬಹಳ ಕಥೆಗಳಿವೆ ಅಂತ ಹೇಳಿದರೆ ಒಂದೆರಡಾದರೂ ಹೇಳಬೇಕಲ್ಲ ಅಂದಾಗ ಬೇರೆ ಬೇರೆ ಗ್ರಂಥಕಾರರು ಹೇಳಿರುವ ಒಂದೆರಡು ಘಟನೆಯನ್ನು ಹೇಳಬೇಕು. ಒಮ್ಮೆ ಅಮ್ಮ ಮನೆಯ ಹಿತ್ತಲದಲ್ಲಿ ಹಾಲು ಕಾಯಿಸಿ ಇಟ್ಟು ಮೊಸರನ್ನು ಇಟ್ಟು ಇಲ್ಲಿಯೇ ಹೋಗಿ ಬರ್ತೇನೆ, ಇದನ್ನು ನೋಡ್ತಾ ಇರು ಅಂತ ಹೇಳಿದ್ರಂತೆ. ಇದು ಬೆಕ್ಕು ನಾಯಿ ಬಂದು ಮುಟ್ಟಿದ್ರೆ ಕಷ್ಟ,
ಬೆಕ್ಕು ನಾಯಿ ಬಂದು ಮುಟ್ಟಿದರೆ ಕಷ್ಟ ಇದು, ಅದಕ್ಕೆ ಇದು ಮುಟ್ಟದೇ ಇದ್ದಂತೆ ಯಾರಿಗೂ ಸಿಗದೇ ಇದ್ದಂತೆ ನೀನು ನೋಡಿಕೋಬೇಕು ಅಂತ ಹೇಳಿದ್ರಂತ. ಸರಿ ಅಂತ ಅಮ್ಮನ ಮಾತು ಕೇಳಿದ ಮಗ. ತಾಯಿ ಹೇಳಿದ್ದು ಹಾಲು, ಮೊಸರು, ಬೆಣ್ಣೆಗಳನ್ನು ನಾಯಿ ಬೆಕ್ಕುಗಳು ಮುಟ್ಟಿ ಎಲ್ಲಿಯಾದರೂ ಉಚ್ಚಿಷ್ಟವನ್ನು ಎಂಜಲನ್ನು ಮಾಡೀತು, ಮೈಲಿಗೆ ಆದೀತು ಅಂತ ಹೇಳಿ ಅವುಗಳನ್ನು ರಕ್ಷಿಸು ಅಂತ ಹೇಳಿ ಹೊರಟ್ಲಂತ. ಸರಿ ಅಂತ ಹೇಳಿ ಮಗ ಕಾಯ್ತಾ ಇದ್ದ. ಮಗನಿಗೋ ಆಟ ಆಡಬೇಕು ಅಂತ ಉತ್ಸಾಹ. ಆಟ ಆಡಬೇಕು ಅಂತಿದ್ದ ಈ ಮಗನಿಗೆ ಈ ಬೆಣ್ಣೆ ಮೊಸರು ಹಾಲು ಕಾಯೋದೆಲ್ಲ ಕಷ್ಟದ ಕೆಲಸ. ಅದಕ್ಕೇನು ಮಾಡಿದ ಅವನು? ವಿಚಾರ ಮಾಡಲೇ ಇಲ್ಲ. ಒಂದು ದೊಡ್ಡ ಬಂಡೆಗಲ್ಲು ತಗೊಂಡ. ದೊಡ್ಡದು ಅಂದರೆ ದೊಡ್ಡ ಬಂಡೆಗಲ್ಲು, ಚಚ್ಚೌಕಾದ ಕಲ್ಲನ್ನು ತಗೊಂಡು ಎಲ್ಲಿ ಹಾಲು ಮೊಸರು ಅಮ್ಮ ಇಟ್ಟಿದ್ಲಲ್ಲ ಅದರ ಮೇಲೆ ಇಟ್ಬಿಟ್ಟ. ಪೂರ್ಣ ಒಳಗೆ ಹೋಗ್ಬಿಡ್ತು. ಮೇಲೆ ಬಂಡೆಗಲ್ಲು ಇಟ್ಬಿಟ್ಟ. ಇಟ್ಟು ಆಟ ಆಡ್ಲಿಕ್ಕೆ ಹೋಗ್ಬಿಟ್ಟ. ಅಮ್ಮ ಬಂದು ನೋಡ್ತಾಳೆ, ಹಾಲು ಇಲ್ಲ, ಮೊಸರು ಇಲ್ಲ, ಏನೂ ಇಲ್ಲ. ವಾಸುದೇವ ಎಲ್ಲಿ ಬೆಣ್ಣೆ ಅಂದ್ರು. ಭದ್ರವಾಗಿದೆ ಎಂದ. ಅಮ್ಮ ಏನು ತಿಳ್ಕೊಂಡ್ಲು? ಭದ್ರವಾಗಿದೆ ಏನೋ ಅಂತ ತಿಳ್ಕೊಂಡ್ಲು. ಓ, ಇವನು ಹೊಟ್ಟೆಯಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಭದ್ರವಾಗಿದೆ ಏನು. ಯಾಕಂದ್ರೆ ಇವನು ವಾಸುದೇವ, ಅವನು ವಾಸುದೇವ. ಆ ಕೃಷ್ಣ ಯಶೋದೆ ಕೇಳಿದಾಗೆಲ್ಲ ಹೇಳ್ತಿದ್ದಂತೆ, ಬೆಣ್ಣೆ ಇಲ್ಲಿದೆ, ಚೆನ್ನಾಗಿ ಒಳಗಿದೆ ಹೇಳಮ್ಮ ಅಂತ ಹೇಳ್ತಿದ್ದಂಥವನು. ಹಾಗಿದ್ರೆ ವಾಸುದೇವನ ಹೆಸರು ಇಟ್ಟುಕೊಂಡಿರುವಂತಹ ಈ ಜೆರಾಕ್ಸ್ ಕಾಪಿ ವಾಸುದೇವ ಇವನು ಹಾಗೆ ಹೇಳಿದ್ದೇನೋ ಅನ್ನಂತೆ, ಹಾಲೆಲ್ಲಿದೆ ಮೊಸರೆಲ್ಲಿದೆ ಅಂತ. ಅಮ್ಮ ಭದ್ರವಾಗಿದೆ ಎಂದಂತೆ. ಬಿಡಿಸಿ ಹೇಳು, ಬರೇ ಭದ್ರ ಭದ್ರ ಅನ್ನಬೇಡ ಅನ್ಲಂತೆ. ಏನಿಲ್ಲ, ನೀನೇ ಹೇಳಿದ್ಯಲ್ಲ, ಬೆಕ್ಕಿಗೆ ನಾಯಿಗೆ ಸಿಗಬಾರದು ಅಂತ ತಿಳ್ಕೊಂಡು ಅದಕ್ಕೆ ಚೆನ್ನಾಗಿ ಮುಚ್ಚಿಟ್ಬಿಟ್ಟಿದ್ದೀನಿ ಎನ್ನಂತೆ. ಎಲ್ಲಿಟ್ಟಿ ಅಂತ ಕೇಳಿದಮ್ಮ. ಈ ಕಲ್ಲು ಕಾಣ್ತಾ ಇದೆಯಲ್ಲ, ಇದ್ರ ಕೆಳಗಿದೆ ಎಂದ. ಅಮ್ಮನಿಗೆ ಗಾಬರಿ ಆಯಿತು. 4-5 ವರ್ಷದ ಮಗು ಇಷ್ಟು ದೊಡ್ಡ ಬಂಡೆಗಲ್ಲನ್ನು ಎತ್ತಿ ಇಡುವುದು ಅಂದ್ರೆ ಏನು? ಅದು ಶಾಶ್ವತವಾಗಿ ಒಳಗೇ ಉಳಿದ್ಬಿಡ್ತು. ಹಾಲು ಮೊಸರು ಬೆಣ್ಣೆಗಳೆಲ್ಲ ಬರಲೇ ಇಲ್ಲ, ಹೊರಗೆ ಬರಲಿಲ್ಲ. ಇವತ್ತು ಪಾಚಕದ ಮನೆಗೆ ಹೋದರೆ ಹಿತ್ತಲ್ಲಿ ತೋರಿಸ್ತಾರೆ ಆ ಜಾಗವನ್ನು. ಅಲ್ಲಿ ಆಚಾರ್ಯರು ಎತ್ತಿಟ್ಟ ಬಂಡೆಗಲ್ಲು ತೋರಿಸ್ತಾರೆ, ಇದರ ಕೆಳಗಡೆಗೆ ಹಾಲು ಮೊಸರು ಇತ್ತು ಅಂತ ತೋರಿಸ್ತಾರೆ. ಅಷ್ಟು ಭದ್ರವಾಗಿ ಇಟ್ಟರಂತ. ಅದರಲ್ಲೊಂದು ಆಧ್ಯಾತ್ಮ ಅರ್ಥವನ್ನು ಹೇಳ್ತಾರೆ. ಹಾಲು ಅಂತಂದರೆ ಸರ್ವೋಪನಿಷದೋ ಗಾವಃ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅದೇನು ಗೀತೆ ಅಂತಿದೆಯಲ್ಲ, ಭಗವದ್ಗೀತೆ ಅಂತಿದೆಯಲ್ಲ, ಇದನ್ನು ಹಾಲು ಅಂತ ಕರೀತಾರೆ. ಉಪನಿಷತ್ತುಗಳಿವೆ ಅಲ್ಲ, ಈ ಉಪನಿಷತ್ತುಗಳನ್ನೆಲ್ಲ ಬೆಣ್ಣೆ ಅಂತ ಕರೀತಾರೆ. ಪುರಾಣಾದಿಗಳಿವೆ ಅಲ್ಲ, ಇವೆಲ್ಲ ಮೊಸರುಗಳು ಅಂತ ಕರೀತಾರೆ. ಹೀಗೆ ಹಾಲು ಮೊಸರು ಬೆಣ್ಣೆಗಳು ಭದ್ರವಾಗಿ ಇರಲಿ ಅಂದರೆ ಅದಕ್ಕೆ ಯೋಗ್ಯವಾದ ವ್ಯಾಖ್ಯಾನವನ್ನು ಮಾಡಿ ಸಜ್ಜನರಿಗೆ ಮುಟ್ಸು ಅಂತ ತಾಯಿ ಹೇಳಿದಂತೆ ಇದ್ದಂತೆ ಅದನ್ನು ತೆಗೆದುಕೊಂಡು ಇನ್ಯಾರು ಬೇರೆಯವರು ಮುಟ್ಟದೇ ಇದ್ದಂತೆ. ಯಾಕೆ? ಸ್ವಯಂ ವಾಸುದೇವ ಬಂಡೇರಾಯ ಅಂತ ಕರೆಸಿಕೊಳ್ತಾನೆ. ವಾಸುದೇವನಿಗೆ ಇನ್ನೊಂದು ಹೆಸರು ಬಂಡೇರಾಯ ಅಂತ. ಯಾಕೆ? ವಾಯುದೇವರಿಗೆ ಆಖಣಾಶ್ಮ ಸಮ ಅಂತ ಕರೀತಾರೆ. ಆಖಣಾಶ್ಮ ಸಮ ಅಂದರೆ ಮಣ್ಣಿನ ಹೆಂಟೆ ಅಂತೆ ಅಲ್ಲ. ಖಣಾಶ್ಮ ಅಂದರೆ ಮಣ್ಣಿನ ಹೆಂಟೆ, ಅಖಣಾಶ್ಮ ಅಂದರೆ ಮಣ್ಣಿನ ಹೆಂಟೆ ಅಂತೆ ಅಲ್ಲ, ಗಟ್ಟಿಯಾದ ಕಲ್ಲು ಇವನು ಅಂತ. ಆ ಬಂಡೇರಾಯನಾದ ವಾಸುದೇವ ಬಂಡೆಯನ್ನು ಎತ್ತಿ ನಿಜವಾಗಿ ಆ ಉಪನಿಷತ್ತುಗಳು, ಗೀತೆ, ರಾಮಾಯಣಗಳು ಯಾವುದು ಅನ್ಯರ ಪಾಲಾಗದೇ ಇದ್ದಂತೆ ನೋಡಿಕೊಂಡ ಅಂತೂ ಒಂದು ಒಳ ಅರ್ಥವನ್ನು ಹೇಳ್ತಾರೆ. ಅಂತೂ ಇದೊಂದು ಲೀಲೆಯನ್ನು ತೋರಿಸಿದ ತಾಯಿಗೆ ಆಶ್ಚರ್ಯವಾಗುವಂತೆ. ಅಪ್ಪ ಅಂದ್ಕೊಂಡ್ರು. ಹಾಗಾದರೆ ಉಪನಯನ ಮಾಡೋಣ, ಇಷ್ಟೆಲ್ಲ ಆಯ್ತಲ್ಲ, ಇನ್ಯಾಕೆ ಬಿಡಬೇಕು ಅಂತ ಬಹುವಿಧೈಶ್ಚರಿತೈರಿತಿ ಚಾರುವಿಹಿ ಸಕಲ ಲೋಕ ಕುತೂಹಲಕಾರಿಣಂ ದ್ವಿಜವರೇಣ ವಯಸ್ಸುಚಿತೆ ಸ್ಥಿತಂ ತಮುಪನೇತು ಮನೇನ ದಧೇ ಮನಃ. ದ್ವಿಜವರೇಣ ನಡಿಲ್ಲಾಯರು, ಉಚಿತೆ ವಯಸ್ಸಿ ಯೋಗ್ಯವಾದ ವಯಸ್ಸು ಬಂದಾಗ. ವೇದಾಂಗ ತೀರ್ಥ ಶ್ರೀಪಾದಂಗಳವರು ಜನ್ಮಾಷ್ಟಮ ಅಥವಾ ಗರ್ಭಾಷ್ಟಮ ಅಂತ ಬರೆದಿದ್ದಾರೆ. ಅಣುಮಧ್ವ ಚರಿತ್ರೆಯಲ್ಲಿ ಹೇಳುವಾಗ 5 ಅಂತ ಹೇಳುತ್ತಾರೆ. ಇವೆರಡನ್ನು ಹೊಂದಿಸೋದು ಕಷ್ಟ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಖಚಿತವಾಗಿ ಇನ್ನೂ ಹೇಳಲಿಕ್ಕಾಗೋದಿಲ್ಲ. ಗರ್ಭದಲ್ಲಿದ್ದಾಗಿನಿಂದ 8 ಅಂದರೆ ಹುಟ್ಟಿದ ಮೇಲೆ 7ನೇ ವರ್ಷಕ್ಕೆ. ಜನ್ಮಾಷ್ಟಮ ಅಂತಂದರೆ ಹೊರಗೆ ಬಂದ ಮೇಲೆ 8. ಹೀಗರ್ಥ 7 ಅಥವಾ 8ನೇ ವಯಸ್ಸಿನಲ್ಲಿ ಉಪನಯನ ಅಂತ ಬರೆದದ್ದು ವೇದಾಂಗ ತೀರ್ಥ ಶ್ರೀಪಾದಂಗಳವರು.
ಹನುಮಧ್ವ ಚರಿತ್ರೆಯಲ್ಲಿ ಹೇಳುವಾಗ 5ನೇ ವರ್ಷಕ್ಕೆ ಆಗಿದೆ ಅಂತ ಇಟ್ಟುಕೊಂಡಿದ್ದಾರೆ. ಎರಡನ್ನು ಇಟ್ಟುಕೊಳ್ಳೋದು ಸ್ವಲ್ಪ ಹೊಂದಿಸೋದು ಕಷ್ಟ. ಆದರೂ ಯೋಗ್ಯವಾದ ವಯಸ್ಸಿನಲ್ಲಿ ಉಪನಯನ ಆಯಿತು ಅಂತ ಇಷ್ಟು ಮಾತ್ರ ನಾವು ಭಾವಿಸಿದರೆ ಸಾಕು. ತಮುಪನೇತು ಮನೇನ ದಧೆ ಮನಃ ಸಕಲ ಲೋಕ ಕುತೂಹಲಕಾರಿಣಂ. ಮಾನವರಿಗೆ ಮಾತ್ರ ಕುತೂಹಲ ತರ್ತಿದ್ದ ಅಂತಲ್ಲ, ಎಲ್ಲರಿಗೂ ಸಂತೋಷವನ್ನುಂಟು ಮಾಡುವ ವಾಸುದೇವನಿಗೆ ಉಪನಯನ ಮಾಡಬೇಕು ಅಂತ ತಂದೆ ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿದ ಮೇಲೆ ಉಪನಯನ ನಡೀತು ಅಂತ ಹೇಳ್ತಾರೆ. ಆ ಶುಭ ಮುಹೂರ್ತ 32ನೇ ಪದ್ಯದಲ್ಲಿ ಹೇಳುವಾಗ ಒಂದು ಅದ್ಭುತವಾದ ಮುಹೂರ್ತದಲ್ಲಿ ಉಪನಯನ ಮಾಡಿದರು ಅಂತ ತಿಳಿಸಿದ್ದಾನೆ. ಇಷ್ಟು ಸಂಕ್ಷೇಪದಲ್ಲಿ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅಂದರೆ ಉಪನಯನದ ಎಲ್ಲ ವಿಧಾನಗಳ ಬಗ್ಗೆ ಮಾತಾಡೋದಿಲ್ಲ. ಗಾಯತ್ರಿ ಉಪದೇಶವನ್ನು ಮಾಡಿದರಾ ಇಲ್ವಾ, ಗಾಯತ್ರಿಗೆ ಅಂಗವಾಗಿರುವ ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದರೋ ಇಲ್ವೋ, ಮಾತೃಭಿಕ್ಷೆಯನ್ನು ಸ್ವೀಕಾರ ಮಾಡಿದರೋ ಇಲ್ವೋ, ಇದು ಯಾವುದು ಉಪನಯನದಲ್ಲಿ ಬರುವಂತಹ ಅಂಗಗಳನ್ನು ಹೇಳುವುದಿಲ್ಲ. ಸುಮ್ಮನೆ ಒಂದೇ ಸಾಲಲ್ಲಿ ಉಪನಯನ ಆಯಿತು ಅಂತ ಹೇಳಿ ಮುಗಿಸಿದಂತೆ ತೋರಿಸ್ತದೆ ನೋಡಿದರೆ. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮದೂಷಣಂ ಪ್ರಣಯ ಬಂಧುರ ಬಾಂಧವ ಮಾನಸೌ ದ್ವಿಜಕುಲಾಕುಲ ಮುತ್ಸವ ಮಾತನೋತ್. ಉಪನಯನವಾಯಿತು. ಯಾವಾಗ ಉಪನಯನ ಆಯಿತು? ಒಂದು ಧರ್ಮಶಾಸ್ತ್ರದ ಗ್ರಂಥ ಇದೆ, ಕೃತ್ಯ ಚಿಂತಾಮಣಿ ಅಂತದಕ್ಕೆ ಹೆಸರು. ಈ ಕೃತ್ಯ ಚಿಂತಾಮಣಿ ಎಂಬ ಧರ್ಮಶಾಸ್ತ್ರದಲ್ಲಿ ಯಾವ ಯಾವ ತಿಂಗಳಲ್ಲಿ ಉಪನಯನ ಮಾಡಿದರೆ ಮಗು ಹೇಗಾಗ್ತದೆ ಅಂತ ಫಲ ಕೊಟ್ಟಿದ್ದಾರೆ. ಮುಂದೆ ಅವನ ಜೀವನ ಹೇಗೆ ನಡೀತದೆ ಅಂತ ಹೇಳ್ತಾರೆ. ಉಪನಯನವು ಕೂಡ ಈ ತಿಂಗಳಲ್ಲಿ ಮಾಡಬೇಕಂತ. ಚೈತ್ರದಲ್ಲೋ ವೈಶಾಖದಲ್ಲೋ ಮಾಘ ಫಾಲ್ಗುಣ ಜ್ಯೇಷ್ಠ ಆಷಾಢ ಇಷ್ಟರಲ್ಲೇ ಮಾಡಬೇಕು. ಮುಂದೆ ಕಾರ್ತಿಕದಲ್ಲೂ ಮಾಡ್ತೀವಿ ಅಶ್ವಿನದಲ್ಲಿ ಮಾಡ್ತೀವಿ ಅಂತ ಹೋಗಬಾರ್ದು. ನವರಾತ್ರಿ ಒಳಗೆ ಚಲೋ ಮುಹೂರ್ತ ಇತ್ತು ಮುಂಜಿ ಮಾಡಿ ಮುಗಿಸಿದ್ವಿ ಅಂತ ಅನ್ನಬಾರ್ದು. ಅದಕ್ಕೆ ಯಾವ ಮುಹೂರ್ತದಲ್ಲಿ ಮಾಡಿದರೆ, ಯಾವ ತಿಂಗಳಲ್ಲಿ ಮಾಡಿದರೆ ಆ ಮಗುವಿನ ಮುಂದಿನ ಜೀವನ ಹೇಗಿರ್ತದೆ ಅಂತ ಕೃತ್ಯ ಚಿಂತಾಮಣಿ ಎಂಬ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಮಾಡಬೇಕು ಮಗುವಿಗೆ? ಮಾಘೇ ದ್ರವಿಣಶೀಲಾಢ್ಯ. ಮಾಘ ಮಾಸದಲ್ಲಿ ಉಪನಯನ ಮಾಡಿದರೆ ಒಳ್ಳೆ ಶ್ರೀಮಂತನಾಗ್ತಾನಂತೆ. ದ್ರವಿಣಶೀಲಾಢ್ಯ, ದ್ರವಿಣ ಅಂದರೆ ಸಂಪತ್ತು, ಒಳ್ಳೆ ಸಂಪತ್ತಿನಿಂದ ಚಾರಿತ್ರ್ಯವಂತನಾಗ್ತಾನಂತೆ ಮಾಘ ಮಾಸದಲ್ಲಿ ಮಾಡಿದರೆ. ಅದು ನೋಡ್ರಿ, ನಮಗೇನು ಗೊತ್ತಿಲ್ಲ ಅಂದರೆ ಉಪನಯನ ಅಂತನ್ನುವುದು ಮತ್ತೊಂದು ಬಾರಿ ಜನ್ಮವಿದ್ದಂತೆ, ಪುನರ್ಜನ್ಮ ಅದು. ಅದಕ್ಕೆ ದ್ವಿಜ ಅಂತ ಕರೀತಾರೆ. ಉಪನಯನವಾಗುವ ವ್ಯಕ್ತಿಗಳಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಮೂವರಿಗೂ ಕೂಡ ಉಪನಯನ ಉಂಟು. ಮೂವರೂ ಕೂಡ ಪುನರ್ಜನ್ಮವನ್ನು ಪಡೀತಾರೆ. ಅವರಿಗೆ ದ್ವಿಜ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಕೇವಲ ಬ್ರಾಹ್ಮಣ ಅಲ್ಲ, ವೈಶ್ಯನೂ ದ್ವಿಜನೇ, ಕ್ಷತ್ರಿಯನೂ ದ್ವಿಜನೇ, ಬ್ರಾಹ್ಮಣನೂ ದ್ವಿಜನೇ. ಯಾಕೆ? 2 ಬಾರಿ ಹುಟ್ಟುತ್ತಾರೆ. 2ನೇ ಬಾರಿ ತಾಯಿ ಯಾರವಳಿಗೆ ಅವನಿಗೆ ಹುಟ್ಟಿದಾಗ ಅಂದರೆ ಗಾಯತ್ರಿ. ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಒಂದು ಮಾತನ್ನು ಬರೀತಾರೆ. ನಮಗೆಲ್ಲ 2ನೇ ಬಾರಿ ಏನು ಹುಟ್ಟಿ ಬರ್ತೇವೆ ಉಪನಯನ ಆದಾಗ, ಆಗ ನಮಗೆ ತಾಯಿ ಅಂದರೆ ಗಾಯತ್ರಿ. ಹಡದವಳು ಮೊದಲನೇ ತಾಯಿ, ಉಪನಯನವಾದಾಗ ಇನ್ನೊಂದು. ಆ ತಾಯಿ ಯಾರು? ಗಾಯತ್ರಿ ಅಂತ ತಿಳ್ಕೊಳ್ಬೇಕು. ಜನ್ಮದುದ್ದಕ್ಕೂ ಜೊತೆಗೆ ಇರ್ತಾಳೆ ಗಾಯತ್ರಿ ಎನ್ನುವಳು, ಬಿಡೋ ಹಾಗಿಲ್ಲ ಗಾಯತ್ರಿಯನ್ನು. ಹಾಗಾಗಿ ಆ ಗಾಯತ್ರಿ ನಮಗೆ ತಾಯಿ. ಉಪನಯನವಾದಾಗ ಈ ಹಿಂದೆ ಇದ್ದ ಜಾತಕ ಬದಲಾಗ್ತದೆ. ಮತ್ತೆ ನಾನು ಅನೇಕ ಜ್ಯೋತಿಷ್ಕರ ಕಡೆಯಿಂದ ಕೇಳಿದ್ದೇನೆ, ಹುಟ್ಟಿದ ಜಾತಕಗಳಿಗೂ ಏನಾದರೂ ದೋಷಗಳಿದ್ದದ್ದಾದರೆ ಉಪನಯನದ ಜಾತಕದಲ್ಲಿ ಅದೆಲ್ಲ ಬದಲಾವಣೆ ಆಗ್ತದಂತೆ. ಸ್ತ್ರೀಯರಿಗೆ ವಿವಾಹದಲ್ಲಿ ಬದಲಾವಣೆಗಳಾಗ್ತದಂತೆ, ಅವರಿಗೆ ಅದೇ ಉಪನಯನ ಇದ್ದಂತೆ. ಹಾಗಾಗಿ ಅವರು ಹುಟ್ಟಿದ ಗ್ರಹಯೋಗಗಳು, ವಿವಾಹವಾದ ಗ್ರಹಯೋಗಗಳು ಎರಡೂ ಕೂಡಿ ಬಂದುಬಿಟ್ರೆ ಬಹಳ ಉತ್ತಮವಾದ ಯೋಗ ಬಂದುಬಿಡ್ತದೆ. ನಮಗೂ ಅಷ್ಟೇ ಉಪನಯನವಾಗುವಾಗ ಮತ್ತು ಹುಟ್ಟಿದಾಗ ಯಾವ ಯಾವ ಗ್ರಹಗತಿಗಳಿವೆ ಅಂತ ನೋಡಬೇಕಂತೆ. ಯೋಗ್ಯವಾದ ಗ್ರಹಗತಿಗಳಲ್ಲಿ ಉಪನಯನ ಮಾಡಬೇಕು. ಅದಕ್ಕೆ ಅದೂಷಣಂ ಮುಹೂರ್ತಂ ಅಂತ ಬರೆದಿದ್ದಾರೆ ನಾರಾಯಣ ಪಂಡಿತಾಚಾರ್ಯ. ಸಮುಚಿತ ಗ್ರಹಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತಂ ಅದೂಷಣಂ. ಅದೂಷಣಂ ಮುಹೂರ್ತಂ, ಮುಹೂರ್ತದ ಯಾವ ದೋಷ ಇರಲಿಲ್ಲ. ಅಂಥ ಸುಂದರವಾದ ಮುಹೂರ್ತದಲ್ಲಿ ಉಪನಯನವನ್ನು ಮಾಡಿದ್ದಾರಂತೆ. ಫಾಲ್ಗುಣೇ ಚ ದೃಢವ್ರತಃ. ಫಾಲ್ಗುಣ ಮಾಸದಲ್ಲಿ ಉಪನಯನ ಮಾಡಿದರೆ ಏನಾಗ್ತಾನೆ? ವೃತದಲ್ಲಿ ನಿಷ್ಠಾತನಿರ್ತಾನಂತೆ. ದೃಢವ್ರತಃ. ಯಾವ ಯಾವ ವ್ರತಗಳು ವೇದೋಕ್ತವಾದ ವ್ರತಗಳು ಅಂತೇನಿವೆಯೋ ಅವೆಲ್ಲದರಲ್ಲಿ ನಿಷ್ಠೆಯಿಂದ ಮಾಡ್ತಾನಂತೆ.
ಚಾತುರ್ಮಾಸ್ಯವನ್ನು ಹೇಳಿರಬಹುದು, ಏಕಾದಶ್ಯಾದಿ ವ್ರತಗಳನ್ನು ಹೇಳಿರಬಹುದು. ಅವುಗಳನ್ನೆಲ್ಲವನ್ನೂ ಕೂಡ ನಿಷ್ಠೆಯಿಂದ ಪರಿಪಾಲನೆ ಮಾಡ್ತಾನಂತೆ ಫಾಲ್ಗುಣ ಮಾಸದಲ್ಲಿ ಮಾಡಿದರೆ. ಮಾಘೇ ದ್ರವಿಡಶೀಲಾಢ್ಯ ಫಾಲ್ಗುನೇ ಚ ದೃಢವ್ರತಃ ಚೈತ್ರೇ ಭವತಿ ಮೇಧಾವಿ. ಚೈತ್ರ ಮಾಸದಲ್ಲಿ ಉಪನಯನ ಮಾಡಿದರೆ ಮೇಧಾವಿ ಆಗ್ತಾನಂತ. ಮೇಧಾವಿ ಅಂತಂದರೆ ಧಾರಣಾಶಕ್ತಿ, ಬೇಕಾದಷ್ಟು ಒಳಗೆ ಬುದ್ಧಿಯಲ್ಲಿ ಇಟ್ಕೊಳ್ಳಿಕ್ಕೆ ಬರುವಂಥ ಶಕ್ತಿ ಬರ್ತದೆ. ಚೈತ್ರೇ ಭವತಿ ಮೇಧಾವಿ. ವೈಶಾಖೇ ಕೋವಿದೋ ಭವೇತ್. ವೈಶಾಖ ಮಾಸದಲ್ಲಿ ಉಪನಯನ ಮಾಡಿದರೆ ಕೋವಿದ, ಭಾಷಾಶಾಸ್ತ್ರಾಭಿಜ್ಞನಾಗ್ತಾನಂತ. ಒಳ್ಳೆ ಜ್ಞಾನಿ, ಸಾಹಿತ್ಯ ಕೋಶಗಳು ಬೇರೆ ಬೇರೆ ಭಾಷೆಗಳೆಲ್ಲ ಚೆನ್ನಾಗಿ ಅವನಿಗೆ ಅರ್ಥ ಆಗ್ತದಂತ. ಜನ್ಮದುದ್ದಕ್ಕೂ ಒಂದೇ ಭಾಷೆಯಲ್ಲಿ ಇರ್ತಾರಲ್ಲ, ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಇದು ವೈಶಾಖದಾಗ ಮುಂಜು ಆದದ್ದಲ್ಲಿದು ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ. ಒಂದೇ ಒಂದು ಭಾಷೆ ತಿರ್ಗಾ ಮುರುಗ ಅದೇ ಕನ್ನಡ ಅಂತ ಇರ್ತದಲ್ಲ. ನಿಮ್ಮ ಮುಂಜುವಿ ಪ್ರಾಯ ಚೈತ್ರದಾಗೋ ಆಗಿರಬೇಕು, ಕೊನೆಗೆ ಗೊತ್ತಾತಿಲ್ಲೋ. ಅದಕ್ಕೆ ಜ್ಯೇಷ್ಠೇ ಗಹನ ನೀತಿಜ್ಞ. ಜ್ಯೇಷ್ಠ ಮಾಸದಲ್ಲಿ ಉಪನಯನವನ್ನು ಮಾಡಿಕೊಂಡಿದ್ರೆ ಗಹನ ನೀತಿಜ್ಞ, ಗಹನವಾದ ನೀತಿಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾರಂಥವನು. ಈ ಬ್ರಾಹ್ಮಣನಾದವನಿದ್ರೆ ಪ್ರಾಯ ಈ ರಾಜಸಭೆಗಳಲ್ಲೆಲ್ಲ ಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತಿರ್ತಾರಂಥವ್ರು. ಜ್ಯೇಷ್ಠ ಮಾಸದಲ್ಲಿ ನೀತಿಶಾಸ್ತ್ರವನ್ನು ಉಪನಯನ ಮಾಡಿಕೊಂಡವರು ಆ ಪದವಿಗಳನ್ನು ಹೊಂದ್ತಾರಂತೆ. ಆಷಾಢೇ ಕ್ರತುಭಾಜನ. ಆಷಾಢ ಮಾಸದಲ್ಲಿ ಉಪನಯನ ಮಾಡಿಕೊಂಡ್ರೆ ಕ್ರತುಭಾಜನ, ಯಜ್ಞಯಾಗಗಳಲ್ಲಿ ನಿಷ್ಣಾತನಾಗ್ತಾನಂತೆ. ಚೆನ್ನಾಗಿ ಯಜ್ಞ ಮಾಡೋದು, ನಿತ್ಯ ಹೋಮಗಳು ಎಳೆಯೋದೇನೋ, ಹೋಮಗಳು ಮಾಡಿಸೋದೇನೋ ಎಲ್ಲ ಮಾಡ್ತಾನಂಥವ್ರು. ಆಯ್ತಾಚಾರ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತ ತಿಳ್ಕೊಂಡು 6 ಹೇಳಿದ್ರಿ. ಇನ್ನೊಂದು 6 ಹೇಳಿ ಮುಗಿಸ್ಬಿಡ್ರಿ ಅಂತಂದರೆ ಶೇಷೇಶ್ವನ್ಯೇಶು ರಾತ್ರಿ ಸ್ಯಾತ್. ಇನ್ನುಳಿದ 6 ತಿಂಗಳು ರಾತ್ರಿ, ದೇವತೆಗಳು ಮಲಗಿದ ಕಾಲ ಆದ್ದರಿಂದಾಗಿ ನಿಷಿದ್ಧಂ ನಿಶಿಚಂ ವ್ರತಂ. ಆ 6 ತಿಂಗಳಲ್ಲಿ ಯಾವ ವ್ರತವನ್ನು ಮಾಡಬಾರದು. ಆಷಾಢ ದಶಮಿವರೆಗೆ ಮಾತ್ರ ಎಲ್ಲ ಶುಭ ಕಾರ್ಯಗಳು. ಏಕಾದಶಿ ಬಂತು ಅಂದರೆ ಮುಂದೆ 6 ತಿಂಗಳು ಯಾವ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಯಾಕೆ? ರಾತ್ರಿ ಕಾಲ ಮಲಗಿಬಿಟ್ಟಿರ್ತಾರೆ ಎಲ್ಲ ದೇವತೆಗಳು, ಪರಮಾತ್ಮ ಎಲ್ಲರೂ ಮಲಗಿರ್ತಾರೆ. ಬರೀ ಮಲಗಿರ್ತಾರೆ ಅನ್ಬೇಡ್ರಿ. ಚೆನ್ನಾಗಿ ಹೇಳ್ತಾರೆ ಅಂತ ಬೇಡ್ರಿ. ಅವನು ಹೇಳ್ತಾರೆ. ಯಾವಾಗ ಹೇಳ್ತಾರೆ? ಇವತ್ತಿಂದ ಹೇಳಿ ಪ್ರಾರಂಭ ಮಾಡ್ತಾರೆ. ಇವತ್ತ್ಯಾರು ಹೇಳೋರು? ಮಹಾಲಕ್ಷ್ಮಿ ಮೊದಲು ಹೇಳ್ತಾಳೆ. ಇವತ್ತು ಯಾಕೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅನ್ನೋದು ಸ್ವಲ್ಪ ಗೊತ್ತಿರಬೇಕು ನಮಗೆ. ದೀಪಾವಳಿ ಅಮಾವಾಸ್ಯ ಇವತ್ತು ಹಿಂದೆ ಮುಂದೆ ಬಂದಿದೆ, ಆ ವಿಷಯ ಬೇರೆ. ದೀಪಾವಳಿ ಅಮಾವಾಸ್ಯ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಏನು ಕಾರಣ? ಇನ್ನು ಉಳಿದ ದಿವಸ ಏನು ಲಕ್ಷ್ಮೀ ಪೂಜೆ ಇರಂಗೆ ಇಲ್ಲೇ ನಮ್ಗೆ ಇರ್ತದೆ. ಆದರೆ ಇವತ್ತು ಮಾಡುವುದಕ್ಕೆ ವಿಶೇಷ ಏನು ಅಂತ ಕೇಳಿದರೆ, ಚಾತುರ್ಮಾಸ್ಯ ಪ್ರಾರಂಭ ಆದಾಗ ನಾರಾಯಣ ಮಲಗುತ್ತಾನೆ. ಶಯನೀಯ ಏಕಾದಶಿ ಅಂತ ಹೆಸರು. ವಿಠ್ಠಲನ ಏಕಾದಶಿ ಬರ್ತದಲ್ಲ, ಅವತ್ತು ಮಲಗುತ್ತಾನೆ ನಾರಾಯಣ. ಉತ್ಥಾನ ದ್ವಾದಶಿ ಬರ್ತದಲ್ಲ, ತುಳಸಿ ಲಗ್ನ, ಅವತ್ತು ಹೇಳ್ತಾನವನು. ಅವತ್ತು ಮಲಗಿ ಇವತ್ತು ಹೇಳೋನು 4 ತಿಂಗಳು ಮಲಗುತ್ತಾನೆ. 4 ತಿಂಗಳಲ್ಲಿ ಭಾದ್ರಪದ ಮಾಸ ಬರ್ತದಲ್ಲ ಮಧ್ಯದಲ್ಲಿ, ಪರಿವರ್ತನಿ ಏಕಾದಶಿ ಮಗ್ಲಾಗ್ತಾನಂತೆ. ಒಂಚೂರು ಒಂದು ಕಡೆ ಇನ್ನೊಂದು ಕಡೆ ಹಿಂಗೆ ಮಲಗ್ತಾನಂತೆ. ನೀವು ಹಿಂಗೆ ಮಲಗ್ಲಿಕ್ಕೆ 2 ತಿಂಗಳು ತೊಗೊಂಡ್ರೆ ಏನು ಮುಂದೆ? ಆಷಾಢ ಶ್ರಾವಣ ಭಾದ್ರಪದ ಒಂದು ಮಗಳು, ಭಾದ್ರಪದ ಅಶ್ವಿನ ಕಾರ್ತಿಕ ಇನ್ನೊಂದು ಮಗಳು. ಅಂದರೆ ಎಡಮಗ್ಲಲ್ಲಿ ಮಲಗಿ ಬಲಮಗ್ಲಲ್ಲಿ ತಿರುಗಿ ಬಲಮಗ್ಲಲ್ಲಿ ಹೇಳ್ಬೇಕು ಇವನು, ಅಷ್ಟೇ ಕೆಲಸ. ಹಾಗಾಗಿ ಉತ್ಥಾನ ದ್ವಾದಶಿ ಏನು ಹೇಳ್ತಾನಲ್ಲ, ಅವಳು ಹೇಳೋಕ್ಕಿಂತ 8-10 ದಿವಸ ಮೊದಲು ಮಹಾಲಕ್ಷ್ಮಿ ಹೇಳ್ತಾಳೆ. ಗಂಡನಿಗಿಂತ ಮೊದಲು ಹೆಂಡತಿ ಹೇಳುವ ಸಂಪ್ರದಾಯವನ್ನು ಅವಳು ಹಾಕ್ಕೊಳ್ತಾಳೆ. ಬಹಳ ಚೆನ್ನಾಗಿದೆ ಇದೆಲ್ಲ. ಮಲಗುವಾಗ ಯಾವಾಗ ಮಲಗುತ್ತಾಳೆ ಅಂದರೆ, ಶಯನೀಯ ಏಕಾದಶಿ ನಾರಾಯಣ ಮಲಗಿದ ಮೇಲೆ ಮುಂದೆ 4-6 ದಿವಸ ಬಿಟ್ಟ ಮೇಲೆ ಮಲಗುತ್ತಾಳೆ. ಅಂದರೆ ಆಷಾಢ ಕೃಷ್ಣ ಪಕ್ಷದಲ್ಲಿ ಲಕ್ಷ್ಮೀದೇವಿ ಮಲಗಿ ಆಶ್ವಿನ ಕೃಷ್ಣ ಪಕ್ಷ ಅಮಾವಾಸ್ಯ ದಿವಸ ಹೇಳ್ತಾಳೆ. ಇವಳು ಹೇಳ್ತಾಳೆ ಇವತ್ತು ಅಂತ ತಿಳಿದುಕೊಂಡು ಹೇಳಿ ಇವತ್ತಿನ ದಿವಸ ಲಕ್ಷ್ಮೀ ಪೂಜೆ ಅಂತ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾಮನ ಪುರಾಣದಲ್ಲಿ ಹೇಳುವಾಗ ಇದನ್ನು ಹೇಳ್ತಾರೆ. ಯಾರ್ಯಾರು ಯಾವತ್ತು ಹೇಳ್ತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಲಕ್ಷ್ಮೀದೇವಿ ಮನೆ ಹೆಣ್ಮಗಳು, ಮೊದಲು ತಾಯಿ ಅವಳು ಹೇಳ್ಬೇಕು. ಅವಳೆದ್ಮೇಲೆ ಒಬ್ಬೊಬ್ಬರಾಗಿ ಮಕ್ಕಳು ಹೇಳ್ತಾ ಹೋಗ್ತಾರಂತೆ. ಎದ್ದು ಕೊನೆಗೆ ಎಲ್ಲರೂ ಎದ್ದು ಗಲಾಟೆ ಹಾಕ್ಲಿಕ್ಕೆ ಶುರು ಮಾಡಿದ ಮೇಲೆ ಅವ ನಾರಾಯಣ ಹೇಳ್ತಾನೆ. ನಿದ್ದೆ ಕೆಡ್ತದಲ್ಲ ಅಷ್ಟೊತ್ತಿಗೆ ಅವನು ಹೇಳ್ತಾನೆ, ಎದ್ರ ನೀವೆಲ್ಲ ಮನೆಯೊಳಗೆ ಗದ್ದಲು ಹಾಕ್ಲಿಕ್ಕೆ ಅಂತ ಹೇಳ್ಕೊಂಡು ಬೈಕೊಂಡು ಹೇಳ್ತಿರ್ತಾರಲ್ಲ, ಹಾಗೆ ಕೊನೆಗೆ ನಾರಾಯಣ ಹೇಳ್ತಾನಂತೆ. ಇದು ನಮ್ಮ ಸಂಸ್ಕೃತಿ. ಅಂದರೆ ಹೀಗಿದೆ ಭಾರತೀಯ ಪರಂಪರೆ, ಧರ್ಮಶಾಸ್ತ್ರಗಳೆಲ್ಲ ಹೀಗೆ ಹೇಳ್ತದೆ. ಆದ್ದರಿಂದ ಆ ರಾತ್ರಿಗಳಲ್ಲಿ ಉಪನಯನ ವಿವಾಹಾದಿಗಳನ್ನು ಮಾಡಬಾರ್ದು. ಅದಕ್ಕೆ 6 ತಿಂಗಳಲ್ಲಿ ಉಪನಯನವನ್ನು ಹೇಳಿದ್ದಾರೆ. ಇಲ್ಲಿ ಯಾವ ತಿಂಗಳು ಅಂತ ಹೇಳಿಲ್ಲ.
ಆದರೆ ಅದೂಷಣಂ ಮುಹೂರ್ತಂ, ಯೋಗ್ಯವಾದ ಮುಹೂರ್ತದಲ್ಲಿ ಉಪನಯನ ಮಾಡಿದರು ಅಂತ ಇಷ್ಟೇ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಮಾತ್ರ ತಿಳ್ಕೊಳ್ಳೋಣ. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮದೂಷಣಂ ಪ್ರಣಯ ಬಂಧುರ ಬಾಂಧವ ಮಾನಸೌ ದ್ವಿಜಕುಲಾಕುಲ ಮುತ್ಸವ ಮಾತನೋತ್. ಪ್ರಣಯ ಬಂಧುರ ಬಾಂಧವವಾನ್, ಬಂಧುಗಳೆಲ್ಲ ಬಂದು ಸೇರಿದ್ರಂತೆ. ಯಾಕೆ ಬಂದಿದ್ರು? ನಡಿಲ್ನಾಯರ ಮನೆಗೆ ವಾಸುದೇವನ ಉಪನಯನಕ್ಕಾಗಿ ಬಂದ ಬಂಧುಗಳೆಲ್ಲ ಯಾಕೆ ಬಂದಿದ್ರು ಅಂತ ಸುಮಧ್ವ ವಿಜಯಕಾರರು ಹೇಳುವಾಗ, ಪ್ರಣಯ ಬಂಧುರ ಬಾಂಧವವಾನ್, ಈ ಎಲ್ಲ ಬಂಧುಗಳ ಮೇಲೆ ಇವನು ಪ್ರಣಯ ಬಂಧುರ ಪ್ರೀತಿಯಿಂದ ಅವರನ್ನೆಲ್ಲ ವಶದಲ್ಲಿ ಇಟ್ಕೊಂಡಿದ್ರಂತೆ. ಯಾರನ್ನ ಬಂಧುಗಳನ್ನೆಲ್ಲ ಹೇಗಿಟ್ಕೊಂಡಿದ್ರು ನಡಿಲ್ನಾಯರು ಅಂದರೆ ಪ್ರಣಯ ಬಂಧುರ ಬಾಂಧವವಾನ್. ಬಂಧುರ ಅಂದರೆ ವಿನೀತ, ವಿನಮ್ರ, ಇವರ ಪ್ರೀತಿಯಿಂದ ಅವರೆಲ್ಲ ಬಾಗುವಂತೆ ನೋಡ್ಕೊಂಡಿದ್ರಂತೆ. ನಾವೆಲ್ಲ ಬಂಧುಗಳ ಜೊತೆಗೆ ಹೇಗಿರಬೇಕು ಅಂತ ಪಾಠ ಹೇಳ್ತದೆ ಇದೆಲ್ಲ. ನಮಗೆಲ್ಲ ಬಂಧುಗಳು ಯಾವಾಗ ನೆನಪಾಗ್ತಾರೆ ಅಂತಂದರೆ, ಯಾರಾದರೂ ಹೋಗಿದ್ರೆ ನೆನಪಾಗ್ತಾರೆ. ಹೋದ ಕೂಡಲೇ ಬಂದು ಫೋನ್ ಮಾಡ್ತಾರೆ. ಜನ್ಮ ಜನ್ಮಾಂತರಕ್ಕೂ ಅವ್ರು ನೋಡಿರೋದಿಲ್ಲ. ಈ ಜನ್ಮದಲ್ಲ, ಇನ್ನು ಬರೋ ಜನ್ಮದಲ್ಲಿ ನೋಡುವಂಥ ಅವಕಾಶವೇ ಇರೋದಿಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ. ನನ್ನ ಪ್ರಸಂಗ ಆಗಿದೆ. ಅನೇಕ ಜನರ ಅಶೌಚವನ್ನು ಆಚರಣೆ ಮಾಡಿಬಿಟ್ಟಿದ್ದೀನಿ. ಅವ್ರನ್ನ ಈ ಜನ್ಮದಲ್ಲಿ ನೋಡೇ ಇಲ್ಲ, ಮುಂದಿನ ಜನ್ಮದಲ್ಲಿ ಚಾನ್ಸೇ ಇಲ್ಲ, ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲ. ಹೀಗಿದ್ರೂ ಕೂಡ ನಾವು ಆ ಕಟ್ಟಿ ಬೀಳ್ತಿರ್ತೀವಿ ಅಷ್ಟೆ. ಹಾಗಿರಬಾರ್ದು. ಅವರು ಹೋದಾಗ ಮಾತ್ರ ಸುದ್ದಿ ತಿಳಿಸೋದಕ್ಕೆ, ಇನ್ನೇನಾದರೂ ಮಾತ್ರ ಸುದ್ದಿ ತಿಳಿಸೋದಕ್ಕೆ ಅಲ್ಲ. ಅವರು ನಮ್ಮ ಜೊತೆ ಯಾವಾಗಲೂ ವ್ಯವಹಾರದಲ್ಲಿ ಇರಬೇಕಂತೆ. ಪ್ರಣಯ ಬಂಧುರ ಬಾಂಧವ ಮಾನಸೌ, ಪ್ರೀತಿಯಿಂದ ಅವರು ನಮ್ಮ ಜೊತೆಗೆ ಸದಾ ಕಾಂಟ್ಯಾಕ್ಟ್ನಲ್ಲಿ ಇರಬೇಕು. ತಿಂಗಳಿಗಾಗಲಿ 2 ತಿಂಗಳಿಗಾಗಲಿ ಕೊನೆಗೆ 15 ಯಾವಾಗೋ ಒಂದು ಸರ್ತಿ ಮಾತಾಡಿ ಹೇಗಿದ್ದೀರಿ ಅಂತ ಕೇಳೋ ಹಾಗಾದರೂ ಇಟ್ಕೊಂಡಿರ್ಬೇಕು. ಒಮ್ಮೆ ಹೋದ ಕೂಡಲೇ ಬರ್ರಿ ವೈಕುಂಠ ಸಮಾರಾಧನೆ ಊಟಕ್ಕೆ ಮುಗಿಸ್ಕೊಂಡು ಹೋಗು ಅಂತ ಹೇಳಿ ಅವ್ರು ಕರೆದು ಹೋಗಬಾರ್ದು. ಹಾಗಾಗಬಾರ್ದು ನಮ್ಮ ಕೆಲಸ. ಅದಕ್ಕೆ ನಡಿಲ್ನಾಯರ ಆ ಚರ್ಯೆ, ನಡವಳಿಕೆ ನಮಗೆ ಪಾಠ. ಪ್ರಣಯ ಬಂಧುರ ಬಾಂಧವ ಮಾನಸೌ. ಉಪನಯನಕ್ಕೆ ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಜಾಸ್ತಿ ಇರ್ತಾರೆ ನಮ್ಮಲ್ಲಿ. ದ್ವಿಜಕುಲ ಕುಲ ಮುತ್ಸವ ಮಾತನೋತ್. ಬ್ರಾಹ್ಮಣರ ದೊಡ್ಡ ಗುಂಪು ನೆರವೇರಿತ್ತಂತೆ. ಆ ಬ್ರಾಹ್ಮಣರು ಎಷ್ಟು ಜನ ಸೇರಿದ್ರು ಅಂದರೆ ದ್ವಿಜಕುಲಾಕುಲಂ, ಗಜಿ 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 ಬ್ರಾಹ್ಮಣರು. ಅಲ್ಲಿ ಮಂತ್ರ ಹೇಳು, ಇಲ್ಲಿ ಮಂಗಳಾಷ್ಟಕ ಹೇಳು, ಇಲ್ಲಿ ಸೂಕ್ತ ಹೇಳು, ತುಂಬ ಬ್ರಾಹ್ಮಣರು ತುಂಬಿದ್ರಂತೆ. ಈಗ ಮುಂಜೊಳಗೆ ಲಗ್ನದಾಗ ಯಾರು ತುಂಬಿರ್ತಾರೆ ಹೇಳಿ ನೋಡಂತೆ? ಫೋಟೋಗ್ರಾಫರ್, ವಿಡಿಯೋಗ್ರಾಫರು. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ನಾವು ಹೋಗಿ ಅಕ್ಷತಾ ಹಾಕಬೇಕು ಅಂತ ಮುಂದೆ ನಿಂತಿರ್ತೀವಿ ರೀ. ಅವ ಯಜಮಾನ ಕರೆದಿರ್ತಾನೆ, ಆಚಾರ ಸ್ವಲ್ಪ ಮುಂದೆ ಬರ್ರಿ ಅಕ್ಷತೆ ಹಾಕ್ರಪ್ಪ ಅಂತ ತಿಳ್ಕೊಂಡು ನಾವು ಭಾರಿ ಉತ್ಸಾಹ, ನಮ್ಗೆ ಆವಾಗ ಕೊಡೋದು ಮರ್ಯಾದೆ. ಇನ್ನು ಯಾವಾಗ ಸಿಗ್ತದೆ ಅಂತ ತಿಳ್ಕೊಂಡು ನಾವು ಭಾಳ ಮುಂದೆ ಹೋಗಿ ನಿಂತಿರ್ತೀವಿ. ಅವ ವಿಡಿಯೋಗ್ರಾಫರ್ ನಮ್ಮ ಭುಜದ ಮೇಲೆ ಕೈ ಇಟ್ಟಿರ್ತಾನೆ. ಆಚಾರ ನಿಮ್ಮ ಭುಜ ಎಷ್ಟು ಚಲೋ ಸ್ಟ್ಯಾಂಡ್ ಆಗ್ಯದ ಆಚಾರ, ನಮ್ಮ ಸ್ಟ್ಯಾಂಡು ಅಷ್ಟು ಚಲೋ ಇದ್ದಿದ್ದಿಲ್ಲ, ನೀವು ಹಿಂಗೆ ಸ್ಟ್ಯಾಂಡ್ ಆಗಿರ್ರಿ ಅನ್ನವ. ಎಷ್ಟೊತ್ತು ಅಂತ ಕೇಳಿದೆ. ನಮ್ಮ ಫೋಟೋ ಮುಗಿಯೋ ಅಷ್ಟೊತ್ತು ಅಂದ. ನಾ ಅಂದೆ, ಅಣ್ಣ ಮನೆಗೆ ಹೋಗ್ಬೇಕಪ್ಪ, ಇನ್ನೂ ಬೇರೆ ಕಾರ್ಯಕ್ರಮ ಅದ. ನಮ್ಮ ಸ್ವಲ್ಪ ತಲೆ ಹಿಂಗೆ ಆಚಾರ ತಲೆ ಅಳ್ಳಾಡ್ಸ್ಬೇಕು, ತಲೆ ತೆಗೀರಿ ಸ್ವಲ್ಪ, ತಲೆ ತೆಗೀರಿ ಅಂದರೆ ಏನಾಗ್ತದಕ್ಕೆ? ತೆಗೆದು ತೆಳಗಿಡಬೇಕು ಅಂತ ಅರ್ಥ, ತೆಗೆದು ನಿನ್ಕಾಯ ಕೊಡಬೇಕು ಅಂತ ಅರ್ಥ. ನಾವು ಅನುಭವಿಸಿದ್ರಿ ಇದನ್ನೆಲ್ಲ, ಬೇರೆ ಇಲ್ಲೇ ಇಲ್ಲ. ಅಲ್ಲಿ ಹೋಗಿದ್ರೆ ಮುಂಜಿ ಮನೆಯಲ್ಲಿ ಹಿಂಗೆ ಹೋಗಿದ್ರೆ, ಮದುವೆ ಮನೆಯಲ್ಲಿ ಇನ್ನೂ ಗಲಾಟೆ ಜಾಸ್ತಿ. ಯಾಕೆ ಮುಂಜಿ ಮನೆಯಲ್ಲಿ ಒಂದೇ ಪಕ್ಷ ಇರ್ತದೆ, ಮದುವೆ ಮನೆಗೆ 2 ಪಕ್ಷ. ಗಂಡಿನ ಕಡೆ ಫೋಟೋಗ್ರಾಫರ್, ಹೆಣ್ಣಿನ ಕಡೆ ಆಚಾರ. ನಿಮ್ಮ ತಲೆ ಹಿಂಗಿಟ್ರೆ ಹುಡುಗಿನ ಹೆಣ್ಣು ನೋಡ್ಬೇಕ್ರಿ ನಾವು ಅಂತಿರ್ತಾರ. ಆಚಾರ ತಲೆ ಕನ್ಯಾ ನೋಡ್ಲಿಕ್ಕೆ ಅಡ್ಡ ಆಯ್ತು. ಆಚಾರ ಇದ್ದಿದ್ದಕ್ಕೆ ಕನ್ಯಾ ಸಿಕ್ಕಿರ್ತದೆ, ಆ ಆಚಾರ ತಲೆನೇ ಈಗ ಅಡ್ಡ ಆಯ್ತು ಲಗ್ನ ಮಾಡೋ ಕಾಲಕ್ಕೆ. ಹಿಂಗಾಗ್ತದೆ ನೋಡಿ ಕೆಲವೊಮ್ಮೆ. ಅದಕ್ಕೆ ಸರಸಿ ಪಾಪ ಫೋಟೋ ಹೊಡೆದಿರ್ತಾರೆ. ಅವ್ರದೇ ಜಾಸ್ತಿ ಗಲಾಟೆ. ಈ ಮುಹೂರ್ತಗಳೆಲ್ಲ ಅಲ್ಲಿ ಉಳಿದ್ಬಿಟ್ಟಿರ್ತಾವ್ರಿ. ಆ ಮಂಗಲಸೂತ್ರ ಕಟ್ಟೋ ಮುಹೂರ್ತ ಅಂತ ಇರ್ತದೆ. 1 ನಿಮಿಷ ಕಟ್ಟಬೇಡ್ರಿ, ಫೋಟೋ ಹೊಡಿಬೇಕು ಅಂತ ನಾವು. ಅಯ್ಯೋ ಪಾಪಿ, ಕಟ್ಟಿಬಿಡ್ತೀನಿ ಬಿಡೋ ಬಾರ, ಅವಸರ ಮಾಡಬೇಡ ಆಚಾರ. ನೀವು ಮುಹೂರ್ತ ಎಲ್ಲಿ ಹೋಗೋದಿಲ್ಲ, ಅಲ್ಲೇ ಇರ್ತದೆ. ಆ ದೃಶ್ಯ ಹೋಗ್ಬಿಟ್ರೆ ಮತ್ತೆ ಹೆಂಗೆ? ಮಂಗಲಸೂತ್ರಕ್ಕೆ ಮುಹೂರ್ತ ಹೋಗಿದೆ, ಅಕ್ಷತಾಗ ಮುಹೂರ್ತ ಹೋಗಿ ಹಾಕೋ ಹಂಗಿಲ್ಲ. ಹಿಡ್ಕೊಂಡು ನಿಂತಿರ್ಬೇಕು, ಹಿಂಗೆ ಕೈ ಹಿಡ್ಕೊಂಡು ಫೋಟೋ ತೆಗಿಬೇಕವ, ಕೈ ಎತ್ತಿದ್ದು. ಆಮೇಲೆ ಹಿಂಗೆ ಹಾಕಬೇಕು, ಅದೆಲ್ಲ ಸ್ಲೋ ಮೋಷನ್ ಆಗಿ ಇವ್ರ ಮೇಲೆ ಬೀಳ್ಬೇಕು. ಯಾಕಂದ್ರೆ ಮುಂದೆ ಕುತ್ಕೊಂಡು ನೋಡ್ಬೇಕಲ್ಲ, ದುಃಖ ಪಡೋ ಕಾಲಕ್ಕೆ ಇಂಥ. ಅದಕ್ಕೆ ಅವೆಲ್ಲ ಉಪಯೋಗ ಇಲ್ಲ. ಅದು ಪ್ರಣಯ ಬಂಧುರ ಬಾಂಧವ ಮಾನಸೌ ದ್ವಿಜಕುಲ ಕುಲ ಮುತ್ಸವ ಮಾತನೋತ್. ಬ್ರಾಹ್ಮಣ ಸೇರಿರ್ಬೇಕು. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ಮೊದಲಾದ ಋಷಿಗಳು,
ಲಕ್ಷ್ಮೀ ಶೋಭಾನದಲ್ಲಿ ಹೇಳುವಾಗ ರಾಜರು ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀದೇವಿಯ ಕಲ್ಯಾಣೋತ್ಸವದಲ್ಲಿ ಯಾರ್ಯಾರು ಬಂದು ಅಕ್ಷತಾರೋಪಣೆ ಮಾಡಿದ್ರು, ಮಂತ್ರ ಹೇಳಿದರು ಅಂತ ಹೇಳಿದರೆ, ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ಮೊದಲಾದವರು, ವಸಿಷ್ಠರು, ವಿಶ್ವಾಮಿತ್ರರು, ಜಮದಗ್ನಿಗಳು, ಗೌತಮರು, ಭರದ್ವಾಜರು ಎಲ್ಲರೂ ನಿಂತುಕೊಂಡು ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಅಂತ ಹೇಳಿ ಅಕ್ಷತಾರೋಪಣ ಮಾಡ್ತಾ ಇದ್ರೆ ಎಂತಹ ಮಂಗಳ ವಾತಾವರಣ ಅದು. ಈ ವಾಸುದೇವನ ಉಪನಯನ ಮನೆಯಲ್ಲಿ ನಡೀತಾ ಇದ್ರೆ ಮನೆ ತುಂಬ ಬ್ರಾಹ್ಮಣರು. ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ ದ್ವಿಜಕುಲ ಕುಲ ಮುತ್ಸವ ಮಾತನ್ನು ತಂದಿದ್ದಾರೆ. ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಉಳಿದವರ ಸಂಖ್ಯೆಗಿಂತ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಇದ್ದು ಎಲ್ಲರೂ ಮಂತ್ರ ಹೇಳ್ತಾ ಇದ್ದಾಗ ಅಕ್ಷತಾರೋಪಣವಾಗ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಗಾಗ ಶುಭಕರಾಗ ಮೇಷಾದಯೋರಾಶಯ ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾಸ್ತದ್ಗಣಾಃ ಮಾಸಾಬ್ದಾಋತವಸ್ತತೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಅಕ್ಷತಾರೋಪಣವನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಳಗಾಗಿ ಎದ್ದು ಪುಣ್ಯವಾಚನ ಆಗಬೇಕು. ಪುಣ್ಯವಾಚನ ನಾಂದಿ ಸಮಾರಾಧನೆ ಅಂತ ಮಾಡ್ತಾರೆ. ನಮ್ಮಲ್ಲಿ ನಾಂದಿ ಶ್ರಾದ್ದ ಅಂತಾರೆ, ಬೇರೆ ಕಡೆಗೆ ನಾಂದಿ ಸಮಾರಾಧನೆ ಅಂತಾರೆ. ಎರಡೂ ಅಷ್ಟೇ ಅರ್ಥ. ಪಿತೃದೇವತೆಗಳನ್ನು ನಾಂದಿ ಮುಖಾಹ ಪಿತರಹ, ಊರ್ಧ್ವ ಮುಖ ಮಾಡಿಕೊಂಡು ನಿಂತಿರುವಂತಹ ಪಿತೃದೇವತೆಗಳಿದ್ದಾರಂತೆ. ಅವರಿಗೆ ನಾಂದಿ ಮುಖ ಅಂತ ಕರೀತಾರೆ. ಅವರವತ್ತಿನ ದಿವಸ ಪೂಜೆ ಮಾಡಿಸ್ಕೊಳ್ಬೇಕು. ಆ ಪಿತೃಗಳಿಗೆ ಬೇರೆ ಇನ್ಯಾವ ದಿವಸ ಕೆಲಸ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಇದ್ದ ದಿವಸ ಮಾತ್ರ ಬರಬೇಕಂತ. ಅದಕ್ಕೆ ನಾಂದಿ ಮುಖಾಹ ಪಿತರಹ, ಊರ್ಧ್ವ ಮುಖ ಮಾಡಿಕೊಂಡು ನಿಂತಿರುವಂತಹ ಪಿತೃಗಳು. ವರಾಹ ಪುರಾಣದಲ್ಲಿ ಹೇಳುವಾಗ ಅವರೆಲ್ಲ ಅವತ್ತು ಬಂದಿರ್ತಾರೆ ಅಂತ ಹೇಳ್ತಾರೆ. ಅದಾದ ಮೇಲೆ ಆ ಮಗುವಿಗೆ ಶಿಖ ಬಿಡುವುದು. ಮೊದಲೇ ಚೌಲ ಆಗಿದ್ದಿದ್ರೆ ನೇರವಾಗಿ ಮಾತೃಭೋಜನ, ಇಲ್ಲದೇ ಇದ್ದರೆ ಶಿಖ ಬಿಟ್ಕೊಂಡು 5 ಕಡೆಗೆ ಉಳಿಸಿ ಪಂಚಶಿಖೋಪೇತನಾಗಿ ಮಾತೃಭೋಜನ. ಮಾತೃಭೋಜನ ಅಂದರೆ ಅಮ್ಮನ ಎಲಿಯೊಳಗೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ, ನಮ್ಮಲ್ಲಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಮಾತೃಭೋಜನ ಅಂದರೆ ಡೈನಿಂಗ್ ಟೇಬಲ್ ಊಟ, ಬಫೆ ಸಿಸ್ಟಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಮಾತೃಹಸ್ತೇನ ಭೋಜನಂ ಮಾತೃಭೋಜನಂ ಹಾಗೆ ಮಾಡಬೇಕಂತ. ಮಧ್ಯಮ ಪದಲೋಪಿ ಸಮಾಸ ಅದು. ಹೇಗೆ ಮಾಡ್ಕೋಬೇಕು? ಮಾತೃಹಸ್ತೇನ ಭೋಜನಂ ಮಾತೃಭೋಜನಂ ಮಧ್ಯಮ ಪದಲೋಪಿ ಸಮಾಸ. ಅಂದರೆ ಅಮ್ಮನ ಕೈಯಿಂದ ಕೊನೆ ಬಾರಿ ಊಟ ಅಂತ ತಿಳಿಬೇಕು. ಯಾಕೆ ಇನ್ನು ಮುಂದೆ ಅವನ ಅಮ್ಮನ ಕೈಯಿಂದ ತುತ್ತಿನೋ ಹಾಗಿಲ್ಲ, ಅವನೇ ಊಟ ಮಾಡಬೇಕು, ಅವನೇ ಪರಿಶೇಚನ ಮಾಡಿ ಅವನೇ ಊಟ ಮಾಡಬೇಕೇ ವಿನಃ ಅಮ್ಮನ ಕೈಯಿಂದ ಊಟ ಇಲ್ಲ. ಆದ್ರಿಂದ ಮಾತೃಭೋಜನ ಮಾತೃಭೋಜನ ಅಂದರೆ ಅಮ್ಮ ಮಗನ ತೊಡೆ ಮೇಲೆ ಕೂಡಿಸ್ಕೊಂಡು ತನ್ನೆಲೆಯಲ್ಲೇ ಇದ್ದುಕೊಂಡದ್ದನ್ನೆಲ್ಲ ಹಾಕಿ ತಿನ್ನಿಸಿ, ತಾನೊಂದು ತುಂಡು ಅವನೊಂದು ತುಂಡು ತಿನ್ನಿಸಿ, ಆಯ್ತಪ್ಪ ಕೊನೆ ಶಕ್ತಿ ಇನ್ನಿಲ್ಲ ಅಂತ ಹೇಳೋ ಹಾಗಿಲ್ಲ. ಅಮ್ಮ ಕೈ ತುತ್ತು ಹಾಕ್ಬೇಕಂತೆ. ಆ ತಾಯಿ ಅಜ್ಜಿ ಹಿಂದೆಲ್ಲ ಕೈ ತುತ್ತು ಹಾಕ್ತಿದ್ರಿ. ಎಷ್ಟು ಚೆನ್ನಾಗಿದೆ, ನಾವೆಲ್ಲ ಬಾಲ್ಯದಲ್ಲಿ ಅನುಭವಿಸಿದ್ದು ಅದನ್ನು. ಅಮ್ಮ ಅಜ್ಜಿ ಕೈ ತುತ್ತು ಹಾಕ್ತಾ ಇದ್ರೆ ಕೈ ಹಿಡಿದು ಉಣ್ತಿದ್ವಿ. ಈಗ ಆಕಿಗೂ ಟೈಮ್ ಇಲ್ಲ, ಈಗೂ ಟೈಮ್ ಇಲ್ರಿ, ಅಜ್ಜಿಗೂ ಟೈಮ್ ಇಲ್ಲ, ಮೊಮ್ಮಕ್ಕಳಿಗೂ ಟೈಮ್ ಇಲ್ರಿ. ಯಾಕೆ ಅಜ್ಜಿ ಸೀರಿಯಲ್ ಮುಗಿದ್ರೆ ಮೊಮ್ಮಕ್ಕಳಿಗೆ ಊಟಕ್ಕೆ ಹಾಕ್ತಾಳೆ, ಮೊಮ್ಮಕ್ಕಳು ಮೊಬೈಲಿಂದ ಹೊರಗೆ ಬಂದರೆ ಭೋಜನಕ್ಕೆ ಬರ್ತಾವೆ, ಎರಡೂ ಇಲ್ಲ. ಹಿಂಗಾಗಿ ಅವೆಲ್ಲ ಸಂಪ್ರದಾಯ ಹೋಗೇ ಬಿಟ್ಟಾವ, ಮುಗಿದು ಹೋದ ಕೆಲಸ. ಹೀಗಾಗಿ ಆ ಮಾತೃಹಸ್ತೇನ ಭೋಜನ, ತಾಯಿ ಕೈಯಿಂದ ಊಟ ಮಾಡಬೇಕು ಮಗು ಕೊನೆಯ ದಿವಸ ಅವತ್ತು. ಅದಾಯಿತು. ಆಮೇಲೆ ಅಕ್ಷತಾರೋಪಣ ಆಗಬೇಕು. ಆಮೇಲೆ ಯಜ್ಞೋಪವೀತ ಧಾರಣೆ ಆಗಬೇಕು. ಯಜ್ಞೋಪವೀತ ಧಾರಣೆ ಆಗುವಾಗ ಯಜ್ಞೋಪವೀತಂ ಪರಮಂ ಪವಿತ್ರಂ. ಈ ಯಜ್ಞೋಪವೀತ ಇದೆಯಲ್ಲ, ಕೊರಲು ಹಾಕ್ಕೊಂಡಿರ್ತಾರಲ್ಲ ಯಜ್ಞೋಪವೀತ, ಇದ್ರ ಬಗ್ಗೆ ನಮಗೊಂದೆರಡು ಮಾತಾದರೂ ಗೊತ್ತಿರಬೇಕು. ಪರಮಂ ಪವಿತ್ರಂ ನೆನಪಿಟ್ಕೊಳ್ರಿ. ನಮಗೆ ಬೇಕಾದರೆ ಆ ಕಡೆ ಈ ಕಡೆ ಹೋಗಿ ಬಂದಾಗ ಕೈಕಾಲು ತೊಳ್ಕೊಳ್ಬೇಕು, ಜನಿವಾರಕ್ಕೆ ಮೈಲಿಗೆ ಆಗೋದಿಲ್ಲ. ಅದು ಪರಮ ಪವಿತ್ರ. ಕೆಲವರು ಅದಕ್ಕೂ ಸ್ನಾನ ಮಾಡಿಸೋಷ್ಟು ಪಂಡಿತರು ಹೊರಟು ಬಿಟ್ಟಿದ್ದಾರೆ, ನಾವು ಅವ್ರಿಗೆ ಹೇಳೋದಿಲ್ಲ. ಪರಮಂ ಪವಿತ್ರಂ ಅಷ್ಟೇ ಅಲ್ಲ, ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್. ಪ್ರಜಾಪತಿ ಅಂತ ಕರೆಸಿಕೊಂಡಿರುವಂತಹ ಬ್ರಹ್ಮದೇವರಿಗೆ ಇದು ಸಹಜ, ಸ್ವಾಭಾವಿಕವಾಗಿ. ಅಂದರೆ ಸಹಜಾಯತೆ ಇತಿ ಸಹಜ. ಬ್ರಹ್ಮದೇವರ ಜೊತೆಗೇನೆ ಹುಟ್ಟಿ ಬಂದದ್ದು ಈ ಯಜ್ಞೋಪವೀತ. ಹಾಗಾದರೆ ಈ ಮಂತ್ರ ಹೇಳುವಾಗ ಭಾವಿ ಬ್ರಹ್ಮರಾಗಿರುವಂತಹ ಈ ವಾಸುದೇವ ಈ ಮಂತ್ರಾನುಸಂಧಾನವನ್ನು ಹೇಗೆ ಮಾಡಿರಬೇಕು? ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ ಸಹಜಂ ಪುರಸ್ತಾತ್. ಇನ್ನು ಮುಂದಿನ ಬ್ರಹ್ಮಕಲ್ಪದಲ್ಲಿ ನಾನೇ ತಾನೇ ಬ್ರಹ್ಮನಾಗೋದು. ನಾನೇ ಬ್ರಹ್ಮನಾದಾಗ ಈ ಯಜ್ಞೋಪವೀತವನ್ನು ಇವತ್ತು ಹಾಕಿಸಿಕೊಂಡಂತೆ ಮುಂದಿನ ಸರ್ತಿ ಹಾಕಿಸ್ಕೊಳ್ಳೋ ಪ್ರಸಂಗ ಇಲ್ಲ.
ಯಾಕೆ? ಭಗವಂತನ ಜೊತೆಗೆ ಭಗವಂತನಿಂದ ಅವತಾರ ಮಾಡಿ ಬರುವಾಗಲೇನೆ ಸಹಜಂ ಪುರಸ್ತಾತ್ ಜೊತೆಗೆ ಬಂದ್ಬಿಟ್ಟಿರ್ತದೆ. ನೆನ್ಪಿಟ್ಕೊಳ್ಬೇಕು ಇವನ್ನೆಲ್ಲ. ಸುಮ್ಮನೆ ಅವು ಹಾಕ್ಕೊಳ್ಳೋದು ಅಂತಿರ್ತಾವ್ರಿ. ಜನಿವಾರ ಹಾಕ್ಕೊಳ್ಬೇಕಾದ್ರೆ ಮಂತ್ರ ಗೊತ್ತಿರಂಗಿಲ್ಲ, ತಂತ್ರ ಗೊತ್ತಿರಂಗಿಲ್ಲ. ನಾವು ಒಂದು ಕಡೆ ವಿದ್ಯಾಪೀಠದಲ್ಲಿ ಇದ್ದೆ. ನನ್ನ ಗೆಳೆಯ ಒಬ್ಬ ಇದ್ದ, ಪಾಪ ಅವನು ಈಗ ಇದ್ದಾನೆ, ಹೈದರಾಬಾದಲ್ಲಿ ಇದ್ದಾನೆ ಬಿಡ್ರಿ. ಅವನು ಜನಿವಾರ ಹರಿದು ಬಿಟ್ರೆ ತಲೆನೇ ಕೆಡ್ಸ್ಕೊತಿದ್ದಿಲ್ರಿ. ಹಿಂಗೆ ಹೊಕ್ಕೋತ ಹರಿದು ಜನಿವಾರ ಒಗೆದು ಹೊಸ ಜನಿವಾರ ಹಿಂಗೆ ಹಾಕ್ಕೊಂಡು ಹೋಗ್ಬಿಡ್ತಿದ್ದ ಸರಿ. ಆದ್ರೆ ಒಂದು ಶಾಣೆ ಇದ್ದ, ಏನಂದ್ರೆ ಹಂಗೆ ಜನಿವಾರ ಇಲ್ಲಾರ್ದಂಗೆ ಕಾಣಿಸ್ಬಾರ್ದು ಅಂತಿತ್ತಲ್ಲ, ಅದಕ್ಕೆ ಏನು ಮಾಡ್ತಾ ಮೊದಲು ಹಿಂಗೆ ಬಲಗೈ ಹಾಕೋದ್ದ, ಎಡಗೈ ಹಿಂಗೆ ಬರ್ರ ಅಂತಿದ್ದೆ, ಹಿಂಗೆ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ. ಹಿಂಗಾಗಿ ಹಾಕ್ಕೊಳ್ಳಿಕ್ಕೆ ಅದು ಇದು ಟೈಮು ಮುಹೂರ್ತ ಸಂಕಲ್ಪ ಏನಿದ್ದಿದ್ದಿಲ್ಲ ಅದು. ಯಾಕೆ ಅಂದರೆ ಅದು ಅಸಡ್ಡೆ. ಜನಿವಾರ ಅಂದರೆ ಏನ್ರಿ, ಅದು ಸುಮ್ಮನೆ ಇರಬೇಕು ಅಷ್ಟೇ ಕೆಲಸ. ಈ ಉಳಿದವರಿಗೆ ಅದು ಇದು ದಾರ ಅಂತಿರ್ತದೆ, ಇವ್ಗೆ ಈ ದಾರ ಅಷ್ಟೇ, ಬೇರೆ ಇನ್ನೇನು ದಾರ ಇಲ್ಲ. ಅಂಥದ್ದಲ್ಲ ಇದು. ಇದು ನಮ್ಮ ಜೀವನದ ಉದ್ದಕ್ಕೂ ನಮಗೆ ಪಾವಿತ್ರ್ಯವನ್ನು ತಂದು ಕೊಡುವಂಥದ್ದು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇಹೇ ಯತ್ ಸಹಜಂ ಪುರಸ್ತಾತ್. ಅದು ನಮ್ಮ ಒಳಗಿರುವಂತಹ ದೋಷಗಳನ್ನು ಹೊರಹಾಕಿ ಜ್ಞಾನಪ್ರದವಾದದ್ದು, ವೇದಾಧ್ಯಯನಕ್ಕೆ ಅಧಿಕಾರವನ್ನು ಸಿದ್ಧಿ ಮಾಡಿಕೊಡುವಂಥದ್ದು. ಮುಂದೆ 7ನೇ ಸರ್ಗದಲ್ಲಿ ಹೇಳುವಾಗ ವೇದವ್ಯಾಸ ದೇವರ ಕೊರಳಲ್ಲಿದ್ದ ಯಜ್ಞೋಪವೀತವರ ವರ್ಣನೆ ಮಾಡ್ತಾರೆ. ಉಭಯಂ ವಹತೀಂ ತ್ರಯೀಮಯೀಂ ವಿಮಲಂ ಬ್ರಹ್ಮ ಸುಸೂತ್ರಮುತ್ತಮಂ. ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೆಸರು, ಯಜ್ಞೋಪವೀತ ಅಂತ ಹೆಸರು, ಜನಿವಾರ ಅಂತ ಕರೀತಿರ್ತಾರೆ, ಅಷ್ಟೇ ಕೆಲಸ. ಹಾಗಾಗಿ ಆ ಯಜ್ಞೋಪವೀತ ಧಾರಣೆ ಆಗಬೇಕು. ಬ್ರಾಹ್ಮಣರು ಅಕ್ಷತಾರೋಪಣೆ ಮಾಡ್ತಾರೆ. ಅದಾದ ಮೇಲೆ ಮಾತ್ರ ಭಿಕ್ಷೆ ಆಗ್ತದೆ. ಮೊದಲು ಬಾರಿ ಭಿಕ್ಷಾ ಕೇಳಬೇಕು ಮಗು, ಅದು ತಾಯಿಯೇ ಹಾಕಬೇಕು ಮೊದಲು. ಭವತಿ ಭಿಕ್ಷಾಂದೇಹಿ ಅಂತ ಕೇಳಬೇಕು. ಯಾಕೆ? ಇನ್ನು ಮುಂದೆ ಆ ಮಗು ಭಿಕ್ಷಾಟನೆಯಿಂದಲೇ ಜೀವನವನ್ನು ಮಾಡಬೇಕು ಅಂತ ವ್ಯವಸ್ಥೆ, ಅದನ್ನಾಗಬೇಕು. ಇದೆಲ್ಲ ಆದ ಮೇಲೆ ಅಗ್ನಿಕಾರ್ಯ, ಸಂಧ್ಯಾವಂದನೆ, ಅಗ್ನಿಕಾರ್ಯ, ಇವುಗಳನ್ನೆಲ್ಲ ಹೇಳಿಕೊಡ್ತಾ ಇದ್ದಾರಂತೆ. ಇದಿಷ್ಟು ಉಪನಯನದಲ್ಲಿ ಬರುವಂತಹ ಒಂದು ಸಾಮಾನ್ಯವಾದ ಅಂಗ. ಅವುಗಳಲ್ಲಿ ಮುಂದಿನ ಕೆಲವು ಹೇಳ್ತಾರೆ, ಕೆಲವು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಉಪನಯನ ಆಯಿತು ಅಂತ ಇಷ್ಟು ಹೇಳಿದ್ರು ಮೊದಲು. ಸಮುಚಿತ ಗ್ರಹ ಯೋಗ ಗುಣಾನ್ವಿತಂ ಸಮವಧಾರ್ಯ ಮುಹೂರ್ತ ಮದೂಷಣಂ ಪ್ರಣಯ ಬಂಧುರ ಬಾಂಧವ ಮಾನಸೌ ನಿಜ ಕುಲಾಕುಲ ಮುತ್ಸವ ಮಾತನೋತ್. ಇವನು ಉಪನಯನವನ್ನ ಮೇಲಿದ್ದ ದೇವತೆಗಳೆಲ್ಲ ಆನಂದ ಪಟ್ರಂತೆ. ದೇವತಾ ಸ್ತ್ರೀಯರು, ವಿಶೇಷವಾಗಿ ದೇವತಾ ಸ್ತ್ರೀಯರೆಲ್ಲ ವಾಸುದೇವನ ಉಪನಯನ ನಮ್ಮ ಹಬ್ಬ ಅಂತ ಆಚರಣೆ ಮಾಡಿದ್ರಂತೆ. ಅಲ್ಲ, ನಿಮ್ಮ ಹಬ್ಬ ಏನು, ಹೆಣ್ಮಕ್ಳ ಹಬ್ಬ ಬೇರೆ ಇರ್ತದಲ್ಲ, ಇದು ನಿಮ್ಮ ಹಬ್ಬ ಯಾಕೆ ಅಂತ ಕೇಳಿದ್ರೆ ಪಂಡಿತಾಚಾರ್ಯರು 33ನೇ ಶ್ಲೋಕದಲ್ಲಿ ವಿವಿಧ ವೇದತಯಾ ವಿಜಿಗೀರ್ಷವೋ ವದನರಂಗ ಪದಸ್ಯ ಚಿರಾಯಯಾಗ ಸುರವರ ಪ್ರಮದಾಪಿ ಸಪ್ರಿಯ ಅಭಿನನಂದು ರಘೋ ವಿಯತೋ ಮಗಂ. ಅಭಿನನಂದು ಎಲ್ಲ ದೇವತಾ ಸ್ತ್ರೀಯರು, ಸುರವರ ಪ್ರಮದಾಹ, ದೇವತಾ ಶ್ರೇಷ್ಠರ ಸುರವರ ಪ್ರಮದ ಅಂದರೆ ಸ್ತ್ರೀಯರು, ಸುರವರ ಪ್ರಮದ ದೇವತಾ ಸ್ತ್ರೀಯರೆಲ್ಲರೂ ಕೂಡ ಅಭಿನನಂದು ಅಹೋ ಮಹಂ ಆಹಾ, ಏನು ಉಪನಯನ, ಆಹಾ ಅಂತ ದೇವತಾ ಸ್ತ್ರೀಯರೆಲ್ಲ ಕೊಂಡಾಡಿದ್ರಂತೆ ಉಪನಯನವನ್ನ. ಅಲ್ರಿ, ದೇವತೆಗಳು ಕೊಂಡಾಡಿದರು ಅಂತ ಹೇಳಿದ್ರೆ ಒಂದು ಅರ್ಥ, ದೇವತಾ ಪತ್ನಿಯರು ಕೊಂಡಾಡಿದರು ಅಂದರೆ ಏನರ್ಥ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ವಿವಿಧ ವೇದತಯಾ ವಿಜಿಹೀರ್ಷವಗ ವದನರಂಗ ಪದೇಸ್ಯ ಚಿರಾಯಯಾಹ. ಬಹಳ ದಿವಸದಿಂದ ಈ ದೇವತಾ ಸ್ತ್ರೀಯರೆಲ್ಲ ಕಾಯ್ತಾ ಇದ್ರಂತೆ. ಯಾತಕ್ಕಾಗಿ ಅಂದರೆ ವಾಸುದೇವನ ನಾಲಿಗೆಯಲ್ಲಿ ನಾವು ಯಾವಾಗ ಬಂದು ಕುಣಿದೀವಿ. ಏನು ಕುಣಿಬೇಕಾಗಿತ್ತು, ಇವ್ರು ಯಾಕೆ ಬರಬೇಕು ಅಂತ ಕೇಳಿದ್ರೆ ವೇದಾಭಿಮಾನಿ ದೇವತಾ ಸ್ತ್ರೀಯರು. ಉಪನಯನಾತ್ ಪ್ರಾಕ್ ವೇದಾಧ್ಯಯನ ಇಲ್ಲ, ಉಪನಯನವಾದರೆ ತಾನೇ ವೇದಾಧ್ಯಯನವಾಗೋದು, ಅವರ ನಾಲಿಗೆಯಲ್ಲಿ ನಾವು ಬರೋದು. ಅದಕ್ಕೆ ಅವರು ಅಂದ್ಕೊಂಡ್ರಂತೆ ಯಾವಾಗಾದೀತೋ ಅಂತ ಕಾಯ್ತಾ ಇದ್ವಿ, ಇವತ್ತು ಉಪನಯನ ಆಯಿತು, ಆಹಾ ಇನ್ನು ನಮಗೆ ವಾಸುದೇವನ ನಾಲಿಗೆಯಲ್ಲಿ ಸ್ವಚ್ಛಂದವಾಗಿ ಮನಸ್ಸು ತೃಪ್ತಿಯಾಗುವಷ್ಟು ವಿಹಾರವನ್ನು ಮಾಡಲಿಕ್ಕೆ ಬರ್ತದೆ ಅಂತ ಇಟ್ಕೊಂಡ್ರಂತೆ. ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಪ್ರಸಂಗ ಉಂಟು. ಯಾವ ದೇವತಾ ಸ್ತ್ರೀಯರು ಯಾವ ವೇದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಯಾವ ಛಂದಸ್ಸುಗಳಿಗೆ ಅಭಿಮಾನಿಗಳಾಗಿದ್ದಾರೆ ಅಂತ ಹೇಳ್ತಾರೆ. ಈಗ ವೇದದಲ್ಲಿ ಕೆಲವು ಛಂದಸ್ಸುಗಳಿವೆ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ ಈ ಮಾತುಗಳನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ವೇದದಲ್ಲಿ ನಮಗೆ ಗೊತ್ತಿರೋದು ಸಂಧ್ಯಾವಂದನೆ ಮಾಡುವಾಗ
ಅನುಷ್ಟುಪ್ ಛಂದ, ತ್ರಿಷ್ಟುಪ್ ಛಂದ, ಇವಿಷ್ಟರಿ. ಅನುಷ್ಟುಪು ತ್ರಿಷ್ಟುಪು ಎರಡು ಬಿಟ್ಟರೆ ಬೇರೆ ಇನ್ಯಾವ ಛಂದಸ್ಸ ಗೊತ್ತಿಲ್ಲ. ಈಗೇನಾಗ್ಯದ ಅಂದರೆ ಬೃಹತಿ ಛಂದ, ಬೃಹತಿ ಸಹಸ್ರ ಅಂತ ಬಂದದ್ದಕ್ಕೆ ಅದೊಂಚೂರು ಹೆಸರು ಕೇಳಿದ್ದೇವೆ. ಬೇರೆ ಬೇರೆ ಛಂದಸ್ಸುಗಳು ಉಂಟು. ಶ್ರೀಮದಾಚಾರ್ಯರು ಆಯಾ ಛಂದಸ್ಸುಗಳಿಗೆ ಯಾವ ಯಾವ ದೇವತಾ ಸ್ತ್ರೀಗಳಿದ್ದಾರೆ ಅಂತ ತಿಳಿಸ್ತಾರೆ. ಮೊದಲನೆಯದ್ದು ಗಾಯತ್ರಿ. ಗಾಯತ್ರಿ ಅಂತ ಒಂದು ಛಂದಸ್ಸು, 24 ಅಕ್ಷರಗಳಿರುವಂತಹ ಒಂದು ಛಂದಸ್ಸಿಗೆ ಗಾಯತ್ರಿ ಅಂತ ಕರೀತಾರೆ. ಅದಕ್ಕೆ ಸ್ವಾಹಾದೇವಿಯರ ಅಭಿಮಾನಿಗಳಾಗಿದ್ದಾರೆ. ಗಾಯತ್ರಿ ಅಂತನ್ನೋ ಹೆಸರು ಯಾವುದೋ ಗಾಯತ್ರಿ ಅನ್ನೋ ಹೆಣ್ಮಗಳಿಗಿದೆ ಅಂತ ತಿಳಿಬೇಡ್ರಿ, ಅದು ದೇವರ ಹೆಸರು ನಿಜವಾಗಿಯೂ ಕೂಡ. ಆ ಗಾಯತ್ರಿ ಎನ್ನುವಂತಹ ಛಂದಸ್ಸಿಗೆ ಅಭಿಮಾನಿ ದೇವತಾ ಸ್ವಾಹ, ಅಗ್ನಿಪತ್ನಿಯಾದ ಸ್ವಾಹ. ಆಮೇಲೆ ಉಷ್ಣಿಕ ಅನ್ನುವಂತಹ ಒಂದು ಛಂದಸ್ಸಿದೆ. ಆ ಉಷ್ಣಿಕ್ ಎನ್ನುವ ಛಂದಸ್ಸಿಗೆ ಸೂರ್ಯನ ಹೆಂಡತಿಯಾದ ಸಂಜ್ಞಾದೇವಿಯರ ಅಭಿಮಾನಿ ದೇವತಾ ಸ್ತ್ರೀರಂತೆ. ಗಾಯತ್ರಿ ಮಂತ್ರವನ್ನು ಹೇಳುವಾಗ ಆ ಅಗ್ನಿಪತ್ನಿಯಾದ ಸ್ವಾಹಾದೇವಿ ಸರಿಯಾಗಿ ನುಡಿಸಿದರೆ ಬಾಯಿಯಿಂದ ಗಾಯತ್ರಿ ಮಂತ್ರ ಬರ್ತದೆ. ಇಲ್ಲದೆ ಇದ್ರೆ ಸ್ವರ ಒಂದು ಕಡೆಗೆ, ಪ್ರತ್ಯಯಗಳ ಒಂದು ಕಡೆಗೆ, ಪ್ರಕೃತಿಗಳ ಒಂದು ಕಡೆಗೆ ಬೇರೆ ಬೇರೆ ಆಗಿ ಹೋಗ್ಬಿಡ್ತಿರ್ತದೆ. ಎಲ್ಲೋ ಸ್ವರ ಎಲ್ಲೋ ಇದು. ಹಾಗಾಗಬಾರದು ಅಂದರೆ ಆಯಾ ಛಂದಸ್ಸಿನ ಅಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಮಾಡಬೇಕಂತ. ಗಾಯತ್ರಿಗೆ ಸ್ವಾಹಾದೇವಿ, ಉಷ್ಣಿಕಿಗೆ ಸಂಜ್ಞಾದೇವಿ. ಅನುಷ್ಟುಪ್ ಅಂತ ಒಂದು ಛಂದಸ್ಸಿದೆ, ಬಹಳ ಸಣ್ಣದು. ಈಗ 8 ಅಕ್ಷರ ಇರುವಂತಹ ಒಂದು ಪಾದ. ವೆಂಕಟೇಶ ಸ್ತೋತ್ರ ಹೇಳ್ತೀರಲ್ಲ, ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತವಿಕ್, ಇದು ಅನುಷ್ಟುಪ್ ಛಂದಸ್ಸು ಅಂತ ಕರೀತದೆ. ಇದಕ್ಕೆ ಯಾರು ಅಭಿಮಾನಿ ದೇವತಾ ಅಂತ ಕೇಳಿದ್ರೆ ಚಂದ್ರ ಪತ್ನಿಯಾದ ರೋಹಿಣಿ ಇದ್ದಾಳಲ್ಲ, ಅವಳು ಇದಕ್ಕೆ ಅಭಿಮಾನಿ ದೇವತೆಯಂತೆ. ಚಂದ್ರನಿಗೆ 27 ಜನ ಹೆಂಡಂದ್ರು, ಅದರಲ್ಲಿ ರೋಹಿಣಿ ವಿಶೇಷ. ಆ ಚಂದ್ರ ಪತ್ನಿಯಾದ ರೋಹಿಣಿ ಇದಕ್ಕೆ ಅಭಿಮಾನಿ ದೇವತೆಯಾಗಿದ್ದಾಳೆ. ಬೃಹತಿ. ಬೃಹತಿ ಎಂಬುವಂತಹ ಛಂದಸ್ಸು 36 ಅಕ್ಷರಗಳಿಂದ ಕೂಡಿದ್ದು. ಇದಕ್ಕೆ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾದೇವಿ ಅಭಿಮಾನಿಯಾಗಿದ್ದಾಳಂತೆ. ಬೃಹಸ್ಪತಿ ದೊಡ್ಡ ಯೋಗ್ಯತೆ, ಅವರ ದೇವತೆಗಳ ಗುರುಗಳಾದವರು. ಅವರ ಪತ್ನಿ ತಾರಾದೇವಿ. ಆ ತಾರಾದೇವಿಯನ್ನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತೇವೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾಮಂಡೋದರಿ ತಥಾ ಅಂತ ಸ್ಮರಣೆ ಮಾಡ್ತೀವಲ್ಲ, ಆ ತಾರಾದೇವಿಯೇ ಈ ಬೃಹತಿ ಛಂದಸ್ಸಿಗೆ ಅಭಿಮಾನಿ ದೇವತೆ. ವಿರಾಟ್ ಅಂತ ಒಂದು ಛಂದಸ್ಸು. ವಿರಾಟ್ ಅನ್ನುವಂತಹ ಛಂದಸ್ಸಿಗೆ 2 ಅಭಿಮಾನಿ ದೇವತಾಸ್ತ್ರೀಯರಿದ್ದಾರಂತೆ. ರೇವತಿ, ಚರ್ಷಣಿ ಅಂತ 2 ಹೆಸರು ದೇವತಾಸ್ತ್ರೀಯರು. ಮಿತ್ರಾವರುಣ ಅಂತ 2 ದೇವತೆಗಳು, ದೇವತಾ ದ್ವಂದ್ವೆ, 2 ದೇವತೆಗಳು ಸೇರಿಕೊಂಡೇ ಇರ್ತಾರೆ. ಅಂಥವರು ಮಿತ್ರಾವರುಣ ಅಂತ ದೇವತೆಗಳು. ಆ ಮಿತ್ರಾವರುಣ ದೇವತೆಯ ಹೆಂಡಂದರೆ 2, ರೇವತಿ ಮತ್ತು ಚರ್ಷಣಿ ಅಂತ. ಅವರಿಬ್ಬರೂ ಸೇರಿಕೊಂಡು ವಿರಾಟ್ ಎನ್ನುವಂತಹ ಛಂದಸ್ಸಿಗೆ ಅಭಿಮಾನಿಯಾಗಿದ್ದಾರಂತೆ. ಕೊನೆಗೆ ತ್ರಿಷ್ಟುಪ್ ಛಂದಸ್ಸು. ಇದಕ್ಕೆ ಯಾರಿದ್ದಾರೆ? ಇಂದ್ರ ಪತ್ನಿಯಾಗಿರುವಂತಹ ಶಚೀದೇವಿ ಇದಕ್ಕೆ ಅಭಿಮಾನಿಗಳಾಗಿದ್ದಾರಂತೆ. ಜಗತಿ ಛಂದಸ್ಸು ಅಂತಿದೆ. ಮೊನ್ನೆ ಸೂಕ್ತ ಹೇಳುವಾಗ ಜಗತಿ ಛಂದ ಅಂತ ಹೇಳ್ತಿರ್ತೀವಿ. ಈ ಜಗತಿ ಛಂದಸ್ಸಿಗೆ ಇನ್ನುಳಿದ ಎಲ್ಲ ದೇವತಾ ಸ್ತ್ರೀಯರ ಪತ್ನಿಗಳಿದ್ದಾರಲ್ಲ, ದೇವತಾ ಸ್ತ್ರೀಯರಿದ್ದಾರಲ್ಲ, ಅವರೆಲ್ಲ ದೇವತೆಗಳ ಪತ್ನಿಯರು, ದೇವತಾ ಸ್ತ್ರೀಯರಿದ್ದಾರೆ, ಅವರೆಲ್ಲ ಜಗತಿ ಛಂದಸ್ಸಿಗಿದ್ದಾರೆ. ಅತಿ ಛಂದ ಅಂತ ಇನ್ನೊಂದು ಛಂದಸ್ಸಿದೆ, ಅದು ಮತ್ತೆ ವಿಸ್ತಾರವಾಗಿ ಹೇಳೋಣವಂತೆ. ಹೀಗೆ ಈ ಎಲ್ಲ ದೇವತಾ ಸ್ತ್ರೀಯರು ವದನರಂಗ ಪದೇಸ್ಯ ಚಿರಾಯ ಯಾವಾಗ ಇವರ ಬಾಯಿಯಲ್ಲಿ ಬಂದೀವಿ, ಯಾಕಂದರೆ ವೇದ ಮಂತ್ರಗಳೆಲ್ಲ ಇರೋದು ಈ ಛಂದಸ್ಸಿನಲ್ಲಿ. ಆ ಛಂದಸ್ಸಿನ ಮೂಲಕವಾಗಿಯೇ ವೇದಗಳನ್ನು ಅನ್ನಬೇಕು. ಅಂದಾಗ ನಾವೆಲ್ಲ ಅವರ ಬಾಯಲ್ಲಿ ನುಡಿತೇವೆ ಅಂತ ತಿಳಿದುಕೊಂಡು ಹೇಳಿ, ವಿವಿಧ ವೇದತಯ ವಿಜಿಹೀರ್ಷವ, ನಾನಾ ತರಹದ ವೇದದ ರೂಪಗಳಿಂದ ವಿಜಿಹೀರ್ಷವ ನರ್ತನೆ ಮಾಡಬೇಕೆಂದು ವದನರಂಗ ಪದೇ, ಈ ವಾಸುದೇವನ ಮುಖರಂಗ ಮಂಟಪದಲ್ಲಿ ಚಿರಾಯ ಬಹಳ ದಿವಸದಿಂದ ಕಾಯ್ಕೊಂಡು ಕೂತಿದ್ರಲ್ಲ, ಅವರೆಲ್ಲ ಅಭಿನಂದನೆಯನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಈ ಉಪನಯನಕ್ಕೆ ಸಾಮಗ್ರಿಗಳನ್ನು ಹೇಗೆ ಸಂಪಾದನೆ ಮಾಡಿಕೊಂಡಿದ್ರು 34ನೇ ಶ್ಲೋಕ ಸ್ವಲ್ಪ ಹಿಂದು ಮುಂದಾಗಿ ಹೇಳಿದ್ದಾರೆ. ಯಾಕೆ ಅಂದರೆ ಮೊದಲು ಇದನ್ನು ಹೇಳಿ ಉಪನಯನ ಆಯಿತು ಅಂತ ಆಮೇಲೆ ಹೇಳಬೇಕು. ಮೊದಲೇ 1ನೇ ಸರ್ಗದಲ್ಲೇ ಪ್ರತಿಜ್ಞೆ ಮಾಡಿದ್ದಾರೆ, ಪೂರ್ವ ಪರಿಕಾರ ಮಥಾಪರಂವಾ, ಹೇಳುವಾಗ ಹಿಂದೆ ಮುಂದೆ ಆಗ್ತಿರ್ತದೆ ಅಂತ ಮೊದಲೇ ಪ್ರತಿಜ್ಞೆ ಮಾಡಿದ್ದರಿಂದ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದಾರೆ. ವಿಹಿತ ಸಾಧನ ಸಾಧಿತ ಸತ್ಕ್ರಿಯೋ ಜ್ವಲನ ಮುಜ್ವಲಧಿ ಜ್ವಲಯನ್ನಯಂ ಉಪನಿನಾಯ ಸುತಂ ಸುಕುಮಾರಕಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ ಅಥವಾ ಉಪನಿನಾಯ ಸುತಂ ಸಮಲಂಕೃತಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ. ಈ ಉಪನಯನಕ್ಕೆ ಸಾಮಗ್ರಿಗಳನ್ನೇನು ಸಂಪಾದನೆ ಮಾಡಿದ್ರಲ್ಲ,
ಆ ಕ್ರಿಯೆಗಳನ್ನು ಮಾಡ್ತಾ ಇದ್ರಲ್ಲ, ಆಗ ನಡಿಲ್ಲಾಯರ ಅನುಸಂಧಾನ ಹೇಗಿತ್ತು ಅಂತ ಪಂಡಿತಾಚಾರ್ಯದು. ವಿಹಿತ ಸಾಧನ ಸಾಧಿತ ಸತ್ಕ್ರಿಯ. ಸಾಧನ, ಉಪನಯನಕ್ಕೆ ಬೇಕಾದ ಸಾಮಗ್ರಿಗಳಿವೆ ಅಲ್ಲ, ಅವುಗಳನ್ನೆಲ್ಲ ಹೇಗೆ ಸಂಪಾದನೆ ಮಾಡಿದ್ರು? ಯೋಗ್ಯ ರೀತಿಯಿಂದ ಸಂಪಾದನೆ ಮಾಡಿದ್ರಂತೆ. ವಿಹಿತ ಸಾಧನ ಸಾಧಿತ ಸತ್ಕ್ರಿಯ. ವಿಹಿತ ಸಾಧನ ಸಾಧಿತ ಅಂದರೆ ಅದಕ್ಕೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಧರ್ಮೇಣೇಜ್ಜ ಸಾಧನಾನಿ, ನಿಮಗೆ ಯಜ್ಞ ಸಾಧನೆಗಳನ್ನು ಸಂಪಾದನೆ ಮಾಡೋದಿದ್ರೆ ಧರ್ಮದಿಂದ ಸಂಪಾದನೆ ಮಾಡಿ. ಅಧಾರ್ಮಿಕವಾಗಿ ಸಂಪಾದನೆ ಮಾಡಿದ ಹಣದಿಂದ ಯಜ್ಞ ಮಾಡಿದರೆ ಫಲ ಬರೋದಿಲ್ಲ. ಅಷ್ಟೇ ಅಲ್ಲ, ವಿಪರೀತವಾಗಿ ಅನರ್ಥ ಫಲ ಬರ್ತದೆ. ಆದ್ದರಿಂದ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ವಿಹಿತ ಸಾಧನ ಸಾಧಿತ ಸತ್ಕ್ರಿಯ. ಧರ್ಮದಿಂದ, ಧರ್ಮೇಣ ಇಜ್ಜ ಸಾಧನಾನಿ, ಧಾರ್ಮಿಕವಾಗಿ ಎಲ್ಲ ಹಣವನ್ನು ಸಂಪಾದನೆ ಮಾಡಿದ್ದಾರಂತೆ. ಆ ಉಪನಯನಕ್ಕೆ ಬೇಕಾಗುವಂತಹ ದರ್ಭ, ಸಮಿತ್ತು, ಮರದ ಅರಳಿ ಮರದ ಕಟ್ಟಿಗೆಗಳು ಇತ್ಯಾದಿಗಳೆಲ್ಲ ಏನು ಬೇಕಲ್ಲ, ಪಲಾಶ ದಂಡ ಇತ್ಯಾದಿಗಳೆಲ್ಲ ದಂಡ ಬೇಕಲ್ಲ ಮಗುವಿನ ಕೈಯಲ್ಲಿ ಒಂದು, ಹಾಗೆ ಆ ದಂಡಧಾರಣ ಎಲ್ಲ ಸಾಮಗ್ರಿಗಳನ್ನು ವಿಹಿತ ಸಾಧನ, ಧರ್ಮದಿಂದ ಸಂಪಾದನೆ. ಸಾಧಿತ ಸತ್ಕ್ರಿಯ, ಆ ಧರ್ಮ ಅನುಸಂಧಾನ ಮಾಡ್ತಾ ಉಪನಯನ ಮಾಡ್ತಾ ಇದ್ರದ್ದು. ಒಂದೊಂದು ಮಂತ್ರ ಹೇಳುವಾಗ ಈ ಮಂತ್ರದ ಅರ್ಥ ಏನು, ಇದು ಶಿಶುವಿನ ಮೇಲೆ ಹೇಗೆ ಪರಿಣಾಮ ಬೀಳ್ತದೆ, ಇದು ಗೊತ್ತಿರಬೇಕು ನಮಗೆಲ್ಲ. ಸುಮ್ಮನೆ ಏನೋ ಮಂತ್ರ ಹೇಳ್ತಾರೆ. ಈಗ ಲಗ್ನ ಮುಂಜುವಿಗಳಲ್ಲಿ ಗೊತ್ತಾಗೋದಿಲ್ಲ ಬಿಟ್ಟರೆ, ಯಾಕಂದರೆ ಭಾರಿ ಗದ್ದಲ ಇರ್ತದೆ, ಬೇಡ. ಕೊನೆಗೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರಲ್ಲ, ಸತ್ಯನಾರಾಯಣ ಪೂಜೆ, ಶಾಂತಿ, ಅಥವಾ ಈ ಬೇರೆ ಕಾರ್ಯಕ್ರಮಗಳಿರ್ತದಲ್ಲ, ಶ್ರಾದ್ದ ಪಕ್ಷಗಳು, ಆಗಲಾದರೂ ಮಂತ್ರ ಹೇಳುವಾಗ ಈ ಮಂತ್ರ ಈ ಕ್ರಿಯೆಯಲ್ಲಿ ಹೇಗೆ ಪಾಲ್ಗೊಳ್ತದೆ ಅಂತ ತಿಳಿಯೋದು ಬೇಡ ನಮಗೆ. ಯಾಕೆಂದರೆ ಈ ಮಂತ್ರ ಹೇಳಿ ನಾವಲ್ಲಿ ವಿನಿಯೋಗ ಮಾಡ್ತಿರ್ತೀವಿ. ಮಾರ್ಜನೆ ವಿನಿಯೋಗ, ಪಿಂಡ ಪ್ರದಾನೇ ವಿನಿಯೋಗ. ವಿನಿಯೋಗ ಅಂತ ನೀವು ಆ ಮಂತ್ರವನ್ನು ವಿನಿಯೋಗ ಮಾಡ್ತಾ ಇದ್ರೆ ಆ ಮಂತ್ರಾರ್ಥ ಈ ಕ್ರಿಯೆಯಲ್ಲಿ ಎಷ್ಟರ ಮಟ್ಟಿಗೆ ವಿನಿಯುಕ್ತವಾಗ್ತದೆ ಅಂತ ನಾವು ಚಿಂತನೆ ಮಾಡದೇ ಇದ್ದರೆ ಏನು ಪ್ರಯೋಜನ ಹಾಗಿದ್ರೆ. ಹಾಗಾಗಿ ಸಾಧಿತ ಸತ್ಕ್ರಿಯ, ಆ ಮಂತ್ರಗಳು ಹೇಳುವಾಗ ಈ ಮಂತ್ರಕ್ಕೂ ಈ ಕ್ರಿಯೆಗೂ ಸಂಬಂಧ ಇದೆ ಅಂತನ್ನೋದನ್ನು ಅರ್ಥ ಮಾಡಿಕೊಂಡು ಮಾಡ್ತಾ ಇದ್ರಂತೆ. ಜ್ವಲನಂ ಉಜ್ವಲಧೀಹಿ ಜ್ವಲಯನ್, ಅಗ್ನಿಯನ್ನು ಚೆನ್ನಾಗಿ ಬೆಳೆಸಿದ್ರಂತೆ. ಅಂದರೆ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಿದ್ದಾರೆ. ಉಪನಿನಾಯ ಸುತಂ ಸಮಲಂಕೃತಂ, ಅಲಂಕೃತನಾದ ಮಗುವಿಗೆ ಚೆನ್ನಾಗಿ ಉಪನಯನ ಮಾಡಿ ಕುಶಲಿನಂ ಕುಶಲೀಕೃತ ಶೀರ್ಷಕಂ, ಶಿಖಾ ಬಿಡಿಸಿದರು. ಕುಶಲೀಕೃತ ಶೀರ್ಷಕಂ ಅಂದರೆ ಶಿಖೆಯನ್ನು ಚೆನ್ನಾಗಿ ಬಿಡಿಸಿದ್ದಾರಂತೆ. ಜುಟ್ಟು ಬಿಡಿಸೋದು ಅಂದ್ರೆ ಒಂದು ದೊಡ್ಡ ಕಚೇರಿ ಇದೆಯಲ್ಲ. ಇವತ್ತಿನ ಕಾಲದಲ್ಲಿ ಉಪನಯನ ಅಂದರೆ ಯಾವಾಗ ನಡೀತಾವ? ಏಪ್ರಿಲ್ ಉಪನಯನ ಆಗಬೇಕು, ಜೂನ್ ಒಳಗೆ ಕೂದಲು ಬಂದಿರ್ಬೇಕು ಅವನು. ಯಾಕ? ಜೂನ್ ಸ್ಕೂಲಿಗೆ ಹೋಗ್ತಾನೆ ಹುಡುಗ. ಸ್ಕೂಲಿಗೆ ಹೋಗೋ ಹುಡುಗಗೆ ಜುಟ್ಟು ಬಿಟ್ಟುಕೊಂಡು ಹೋದ ಅಂದರೆ ಮಹಾ ಅಪಮಾನ. ಎಷ್ಟು ಅಪಮಾನ ಅವನಿಗೆ. ಸ್ಕೂಲಲ್ಲಿ ಜುಟ್ಟಿ ಅಂತ ಕರೀತಾರೆ ಅಂತ ತಿಳ್ಕೊಂಡು ಹೇಳಿ ಬಹಳ ಬೇಸರ ಮಾಡ್ಕೋತದಂತೆ. ಮಗುವಿನ ಮನಸ್ಸಿಗೆ ಆಘಾತ ಆಗಬಾರ್ದಲ್ಲ ಆಚಾರ್ಯ. ದೇವ್ರ ಶಂಕ ಹೊಡ್ಕೊಂಡ್ರು ಅಡ್ಡಿ ಇಲ್ಲ, ದೇವತೆಗಳ ಭಯ ಬಡ್ಕೊಂಡ್ರು ಅಡ್ಡಿ ಇಲ್ಲ, ಅವ್ರಿಗೆ ಆಘಾತ ಆದರೂ ಅಡ್ಡಿ ಇಲ್ಲ, ಇವರಿಗೆ ಮಾತ್ರ ಆಘಾತ ಆಗಬಾರ್ದು. ನಮಗೆಲ್ಲ ಎಷ್ಟು ಅಂದರೆ ಶಿಖಾ ಬಿಡಿಸ್ಬಿಟ್ರೆ ಎಲ್ಲೋ ಏನೋ ದೊಡ್ಡ ಅಪರಾಧ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಒಂದ್ಸಲ ಹಿಂಗೆ ಆಗಿತ್ತು. ಮುಂಜಿ ಮಾಡ್ಕೊಂಡ್ಮೇಲೆ ಜುಟ್ಟು ಬಿಡು ಅಂತ ಅಪ್ಪ ಅಮ್ಮ ಬಿಡಂಗಿಲ್ಲ ಅಂತ ಆ ಕೂಸು ಹಠ 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 ಜಗಳ ನಡೆದಿತ್ತು. ಬಾಜುಕಿನ್ಯಾಗ ಒಬ್ಬಕ್ಕಿ ಮಡಿ ಹೆಣ್ಮಗಳು ಕೂತಿದ್ಲು. ಏನ್ರಿ ಅನ್ಲಕ್ಕಿ, ನೋಡ್ರಿ ವಾ ಹಿಂಗಾಗ್ಯದ ಅಂತ ತಿಳ್ಕೊಂಡು ಅಕ್ಕಿ ಸುಮ್ ಕೂಡ್ರಿ, ನಿಮಗೇನು ಗೊತ್ತದ ಕೂಸಿಗೆ ಯಾಕೆ ಹಠ ಮಾಡ್ಲಿಕ್ಕತ್ತೀರಿ ಅಂದರು. ಯಾಕ್ರಿ ಅಂದರು. ಜುಟ್ಟು ಬಿಡು ಜುಟ್ಟು ಒಂದು ಹುಡುಗ ಕಾಡಿಸ್ಬಾರ್ದು. ಹೆಂಗೆ ನಾ ಮೊನ್ನೆ ಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳಿಗೆ ಜುಟ್ಟು ಇದ್ದಿದ್ದಿಲ್ಲ, ಈ ಹುಡುಗಿಗೆ ಯಾಕೆ ಬಿಡಂತೀರಿ ಪಾಪ. ಸ್ವಾಮಿಗಳು ಜುಟ್ಟು ಬಿಟ್ಟಾರನ? ಸ್ವಾಮಿಗಳು ಜುಟ್ಟು ಬಿಟ್ಟಿಲ್ಲ ಅಂದಮೇಲೆ ಮತ್ತೆ ಜಗದ್ಗುರುಗಳೇ ಜುಟ್ಟು ಬಿಟ್ಟಿಲ್ಲ ಅಂತಂದ ಮೇಲೆ ಆ ಜಗತ್ತಿನಲ್ಲಿ ಒಂದಾದ ಈ ಪ್ರಾಣಿಯಾಗಿ ಜುಟ್ಟು ಬಿಡು ಅಂತ ಹೇಳ್ತೀರಿ, ಸುಮ್ಮನಿರಿ ಅಂತ ಹೇಳಿದ್ಲಂತ. ಎಂಥ ಬುದ್ಧಿವಂತರು ನಮ್ಮವರೆಲ್ಲ. ಕುಶಲಿನಂ ಕುಶಲೀಕೃತ ಶೀರ್ಷಕಂ, ಜುಟ್ಟು ಬಿಡಬೇಕು. ಜುಟ್ಟು ಬಿಡೋವ್ರದ್ದು ಅಂತ ಒಂದು ವ್ಯವಸ್ಥೆ, ಜುಟ್ಟು ಬಿಡದೇ ಇದ್ದವ್ರದ್ದು ಅಂತ ಒಂದು ವ್ಯವಸ್ಥೆ, ಜುಟ್ಟು ಹಿಡಿಯೋರ್ದು ಅಂತ ಒಂದು ವ್ಯವಸ್ಥೆ, ಹಾಗೆಲ್ಲ ಇರ್ತದೆ. ಅದಕ್ಕೆ ಉಪರಿನಾಯ ಸುತಂ ಸಮಲಂಕೃತಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ, ಚೆನ್ನಾಗಿ ಜುಟ್ಟು ಬಿಟ್ರಂತ. ಕೃಷ್ಣ ಉಪನಯನ ಮಾಡಿಕೊಂಡಾಗ ಶಿಖಾ ಬಿಟ್ಟಿದ್ದ ಅಂತ ಹೇಳ್ತಾರೆ. ಶಿಖಾ ಬಂಧತ್ರಯೋಪೇತಂ, ಆ ಕೃಷ್ಣನ ಧ್ಯಾನ ಶ್ಲೋಕ ಹೇಳುವಾಗ ಶಿಖಾ ಶಿಖಾ ಬಿಟ್ಟ ಕೃಷ್ಣ. ಜುಟ್ಟು ಬಿಟ್ಟದ್ದು ರಾಮಚಂದ್ರ ಉಪನಯನ ಮಾಡಿಕೊಂಡಾಗ ಶಿಖಾಧಾರಣೆ ಮಾಡಿದ್ದಾನೆ. ಎಲ್ಲರೂ ಜಗತ್ತಿನಲ್ಲಿದ್ದವರು ಯಾವಾಗ ಈ ಬ್ರಿಟಿಷರು ಬಂದರು ನೋಡ್ರಿ, ಯಾವಾಗ ಇವು ಸ್ಕೂಲ್ ಶುರುವಾದವಲ್ಲ ಆಗ ಎಲ್ರಿಗೂ ಕೂಡ ಅವ್ರ ಸಂಸ್ಕಾರ ಬರ್ಲಿಕ್ಕೆ ಶುರುವಾಯಿತು.
ನಮ್ಮ ಸಂಸ್ಕಾರ ಹೋಗಿ ಅವ್ರ ಸಂಸ್ಕಾರ ಶುರುವಾಯಿತು. ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ತದೆ. ಉತ್ತರ ಭಾರತದಲ್ಲಿ ಅನೇಕ ಬಾರಿ ತಿರುಗಿದ್ದೀನಿ, ನೇಪಾಳದವರೆಗೂ ಹೋಗಿ ಬಂದಿದ್ದೀನಿ. ನೇಪಾಳದಲ್ಲಿ ಉತ್ತರ ಭಾರತದಲ್ಲಿ ಶಿಖಾ ಬಿಡದೆ ಇರೋರು ಕಂಡಿಲ್ಲ ನನಗೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಅಂದ್ರೇನು, ನಾಪಿತಾದಾರಭ್ಯ ಪಿತಾ ಪರ್ಯಂತ, ನಾವು ಹಜಾವನಿಂದ ಹಿಡ್ಕೊಂಡು ಅಪ್ಪನವರೆಗೂ ಕೂಡ ಎಲ್ಲರೂ ಜುಟ್ಟು ಬಿಟ್ಟವರೇ ನಾನು ನೋಡಿದ್ದೀನಿ. ನೀವು ಕಾಶಿಗೆ ಹೋದರೆ ತಲೆ ಬಳಸ್ಕೋಬೇಕಲ್ಲ, ಅಲ್ಲೆಲ್ಲ ಹೇಗಿದ್ರು ಅಧಿಕಾರ ಇದ್ದವ್ರು, ಶ್ರಾದ್ದಾಧಿಕಾರ ಇದ್ದವರು, ಅಲ್ಲಿ ಹಜಾಮ ಜುಟ್ಟು ಬಿಟ್ಟಿದ್ದಾರೆ. ಇಷ್ಟು ಜುಟ್ಟಿದೆ ನಾನು ನೋಡಿದ್ದೀನಿ. ಅಂದರೆ ಏನಾಯಿತು ಅಂದರೆ ನಮಗೆ ಬ್ರಿಟಿಷರ ಧಾವಳಿ ಜಾಸ್ತಿ ಆಗಿ ಗೊತ್ತಾತಲ್ಲ, ಆಮೇಲೆ ಧಾವಳಿಗೆ ಬಂದ್ವಿ ನಾವೆಲ್ಲ. ಇರಲಿ, ಅಂತೂ ಅಲ್ಲಿಗೆ ಬಂದಾಗ ನಮ್ದೆಲ್ಲ ಹೋಯ್ತು. ಇಲ್ಲದೇ ಇದ್ದರೆ ಫಸ್ಟ್ ಕ್ಲಾಸ್ ಆಗಿತ್ತು ನಮ್ಮ ಸಂಸ್ಕಾರ, ಚೆನ್ನಾಗಿತ್ತು. ಮತ್ತು ಇನ್ನೊಂದು ಸ್ವಾರಸ್ಯ ಏನು ಗೊತ್ತಾ, ಎಲ್ಲ ವೇದದವರು ಒಂದೇ ರೀತಿ ಜುಟ್ಟು ಬಿಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ರಿ. ಋಗ್ವೇದಿಗಳು ಒಂದು ರೀತಿ ಜುಟ್ಟು, ಯಜುರ್ವೇದಿಗಳು ಒಂದು ರೀತಿ, ಸಾಮವೇದಿಗಳು ಒಂದು ಬೇರೆ, ಅಥರ್ವೇದಿಗಳು ಒಂದು ಬೇರೆ ಅಂತಿತ್ತು. ನೀವು ಕೇರಳಕ್ಕೆ ಹೋದರೆ ನಂಬೂದರೀಸ್ ಅಂತ ಇದ್ದಾರೆ, ಅವ್ರು ಈ ಸೈಡ್ ಬಿಟ್ಟಿರ್ತಾರೆ, ಹಿಂಗೆ ಕಟ್ಕೊಂಡಿರ್ತಾರೆ. ಇನ್ನು ಕೆಲವರು ಹಿಂದೆ, ಮತ್ತೊಬ್ಬರು ನಡುವ. ಇವೆಲ್ಲ ಏನು ಅಂದರೆ ವೇದಾಧ್ಯಯನ ಮಾಡುವರಲ್ಲಿ ವ್ಯತ್ಯಾಸ ಇದೆ. ಎಲ್ಲರೂ ಒಂದೇ ರೀತಿಯಿಂದ ಬಿಡುವಂಗಿಲ್ಲ. ಈಗ ನಾವೆಲ್ಲ ಒಂದೇ ರೀತಿ ಇದ್ದೀವಿ, ಎಲ್ಲರದ್ದು ಫುಲ್ ಇರ್ತದೆ. ಯಾವ ಚಿಂತೆ ಇರೋದು, ಯಾಕಡೆ ಬಿಡಬೇಕು ಅಂತ ಪ್ರಶ್ನೆ ಇಲ್ಲ. ಆಚಾರ್ಯ ನಿಮ್ಮ ಅನುಸಂಧಾನಕ್ಕೆ ಬಿಟ್ಟದ್ದು, ಮುಂದೆ ತೊಗೊಳ್ರಿ, ಹಿಂದೆ ತೊಗೊಳ್ರಿ, ನಿಮ್ಗೆ ಎಲ್ಲಿ ಬೇಕಲ್ಲ ಅನುಸಂಧಾನ ಮಾಡಿಕೊಳ್ರಿ ಅಂತ ಬಿಟ್ಬಿಟ್ಟಿದ್ದಾರೆ. ಹಾಗಲ್ಲ, ಸಾಮವೇದಿಗಳಿಗೆ ಆ ಸಾಮವೇದ ಅನ್ಲಿಕ್ಕೆ ಅನುಕೂಲವಾಗುವಂಥ ಶಿಖಾ, ಯಜುರ್ವೇದಿಗಳಿಗೆ ಯಜುರ್ವೇದ ಅನುಕೂಲ ಆಗಲಿಕ್ಕೆ ಶಿಖಾ. ವೇದ ಅನ್ನುವಾಗ ನಮ್ಮ ಮಾತಾಮ ಹೇಳ್ತಾರೆ, ನಮ್ಮ ತಾಯಿ ತಂದೆ ಹೇಳ್ತಿದ್ರು, ಅವರು ಹೇಳ್ತಾ ಇದ್ರು ಏನು ಅಂದರೆ, ವೇದ ಅನ್ನುವಾಗ ತಲೆ ಮೇಲೆ ಒಂದು ನಿಂಬೆಹಣ್ಣು ಇಟ್ಕೋಬೇಕಂತ. ನಿಂಬೆಹಣ್ಣು ಇಟ್ಕೊಂಡು ಇವ್ರು ವೇದ ಅಂತ ಇದ್ದರೆ ಅದು ಕೆಳಗೆ ಬೀಳಲಾರ್ದಂಗೆ ಹೇಳ್ಬೇಕಂತದಲ್ಲ. ಈಗ ಹೇಳ್ಬೋದು, ಏಕೆ ಜುಟ್ಟು ಬಿಟ್ಟು ಚೆನ್ನಾಗಿ ಬಿಟ್ಬಿಟ್ಟಿರ್ತೀವಿ, ಅದರಿಂದ ನಿಂಬೆಹಣ್ಣು ಸಿಕ್ಕಾಕೊಂಡ್ಬಿಡ್ತಪ್ಪ, ಹೊರಗೆ ಬರೋದಿಲ್ಲ. ಅದೆಲ್ಲ ಹೇಳಿದ್ದು. ತಲೆ ಸ್ವಚ್ಛ ಮಾಡಿಕೊಂಡು ಆ ತಲೆಯ ಮೇಲೆ ನಿಂಬೆಹಣ್ಣು ನಿಲ್ಲಿಸಿಬಿಟ್ಟು ವೇದ ಹೇಳಬೇಕು ಅಂತ ಹೇಳಬೇಕು. ಅಂದರೆ ಆ ಶಿಖಾ ಬಿಡೋ ಜಾಗ ಬದಲಾಯ್ತು. ಈಗ ನೆತ್ತಿ ಮೇಲೆ ಇಟ್ಕೊಳ್ಬೇಕಾದ್ರೆ ಅದೆಲ್ಲ ಹಿಂದಿನ ಕಾಲದಲ್ಲಿ ಹೇಳ್ಕೊಡ್ತಿದ್ರಂತೆ, ಅದು ಈಗೆಲ್ಲ ಹೋಗ್ಬಿಟ್ಟಿದೆ, ಆದ್ದರಿಂದ ಈಗ ಹೇಳಿಕ್ಕೆ ಬರೋದಿಲ್ಲ. ಅಂತೂ ಒಟ್ಟಿನಲ್ಲಿ ನಾವೇನು ತಿಳಿಬೇಕು ಅಂದರೆ, ವಾಸುದೇವನಿಗೆ ಉಪನಯನ ಆಯಿತು, ವಾಸುದೇವ್ ಜುಟ್ಟು ಬಿಟ್ಕೊಂಡ, ಸಂತೋಷ, ಇಷ್ಟೇ. ಭಾಳ ಅಂತ ಗಸ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಉಪನಿನಾಯ ಸುತಂ ಸಮಲಂಕೃತಂ ಕುಶಲಿನಂ ಕುಶಲೀಕೃತ ಶೀರ್ಷಕಂ ಪರಿಚರಾಗ್ನಿಗುರು ಚರಿತವ್ರತಃ ಸುಚರಣ ಪಠ ಸಾಧು ಸದಾಗಮಾನ್ ಇತಿ ಗುರೋಸ್ತ್ರಿಜಗದ್ಗುರು ಶಿಕ್ಷಣೆ ಸ್ಫುಟಮಹಾಸಿ ಸುರೈಕೃತ ಸಾಕ್ಷಿಭಿ. ಅಪ್ಪ ಉಪನಯನ ಮಾಡಿ ಮಗನಿಗೆ ಹೇಳಿದ್ದಂತೆ, ಪರಿಚರ ಅಗ್ನಿಗುರು, ನೋಡಪ್ಪ ವಾಸುದೇವ, ಇವತ್ತಿನಿಂದ ಅಗ್ನಿ ಸೇವೆ ಮಾಡಬೇಕು, ಗುರು ಸೇವಾ ಮಾಡಬೇಕು, ಅಗ್ನಿಯ ಗುರುಗಳ ಸೇವೆಯನ್ನು ಮಾಡಬೇಕು. ಪರಿಚರ ಅಗ್ನಿಗುರು ಚರಿತವ್ರತಃ ಸುಚರಣ, ಒಳ್ಳೆ ವ್ರತನಿಷ್ಠೆ ಉಳ್ಳವನಾಗಬೇಕು, ಆಚಾರವಂತನಾಗಬೇಕು. ಸಾಧು ಸದಾಗಮಾನ್ ಪಠ, ಸತ್ಶಾಸ್ತ್ರಗಳನ್ನು ಅಧ್ಯಯನ ಮಾಡು ಅಂತ ಉಪನಯನವಾದ ಮೇಲೆ ತಂದೆ ಒಬ್ಬ ಮಗನಿಗೆ ಏನೇನು ಹೇಳಬೇಕಲ್ಲ ಅದನ್ನೆಲ್ಲ ಹೇಳಿಕೊಟ್ಟಂತೆ. ಇವತ್ತು ಉಪನಯನ ಮಾಡಿದ ಮೇಲೆ ಅಪ್ಪ ಇಷ್ಟೆಲ್ಲ ಹೇಳಿಕೊಡ್ತಾನ? ಚಾನ್ಸೇ ಇಲ್ಲ. ಬಹಳ ಅಧೋಗತಿಗೆ ಹೋಗ್ತಾ ಇದೆ. ಸ್ವಲ್ಪ ನಾವೇ ಮತ್ತೆ ಪ್ರಯತ್ನ ಮಾಡಬೇಕು, ನಮ್ಮ ಸಂಸ್ಕಾರಗಳನ್ನು ಮತ್ತೆ ಉಳಿಸ್ಬೇಕು. ಉಪನಯನಕ್ಕೆ ಹೋಗಿರ್ತೀವಲ್ಲ, ಆಶೀರ್ವಾದಕ್ಕೋ ಅಕ್ಷತಾಕ್ಕೋ ಹೋಗಿರ್ತೀವಲ್ಲ, ಹೋದಾಗ ಅಪ್ಪನಿಗೊಂದು ಮಗನಿಗೊಂದು ಕಿವಿ ಮಾತು ಹೇಳಿ ಬರಬೇಕು. ಅಲ್ರಿ ಆಚಾರ್ಯ, ನಾವು ಹೇಳಿದ್ರೆ ಯಾರು ಕೇಳ್ತಾರೆ? ನೀವು ಕೇಳಬೇಕು ಅಂತ ಹೇಳೋದಲ್ಲ, ಹೇಳಬೇಕು ಅಂತ ಹೇಳಬೇಕೋ ಇಲ್ಲೋ, ನಮ್ಮ ಕರ್ತವ್ಯ ಅಂತ ಹೇಳಿ ಬರಬೇಕು. ನೋಡಪ್ಪ, ಉಪನಯನ ಮಾಡಿಕೊಂಡಿದ್ದೀಯಾ, ಸಂಧ್ಯಾವಂದನೆಯನ್ನು ಸಕಾಲದಲ್ಲಿ ಮಾಡು, ಅಗ್ನಿ ಕಾರ್ಯವನ್ನು ಮಾಡು, ಶಾಸ್ತ್ರಗಳನ್ನು ಓದು, ವೇದಗಳನ್ನು ಓದು ಅಂತ ನೀವು ಊದೋ ಶಂಕ ಊದಿ ಬಿಡಬೇಕು. ಶಿವನ ಪೂಜೆ ಆದರೆ ಆಗದ ಅವನು ಬಿಟ್ಟದ್ದು, ನಾವು ಊದಲಿಲ್ಲ ಅಂದರೆ ಆಮೇಲೆ ಊದ್ದೇ ಇದ್ದ ಭಾಗ್ಯ ನಮಗಷ್ಟೇ. ವಿದುರ ಇದು ಅನ್ಯಾಯ ನಿಲ್ಲೋದಿಲ್ಲ ಅಂತ ಗೊತ್ತಿತ್ತು, ಆದರೂ ಎದ್ದು ಹೇಳಿಬಿಟ್ಟ ಅವನು, ಯಾಕೆ ನಮ್ಮ ಕರ್ತವ್ಯ ಅಂತ ಅವನು. ಹಾಗೆ ನಾವು ಹೇಳಬೇಕು ಎಲ್ರಿಗೂ ಕೂಡ, ಮಾಡ್ರಿ ಅಂತ ಹೇಳ್ತಿರ್ಬೇಕು. ಇಲ್ಲಿ ಅಪ್ಪ ಹೇಳಿದಂತೆ ಪರಿಚರ ಅಗ್ನಿಗುರು ಚರಿತವ್ರತಃ ಸುಚರಣ. ಸುಚರಣ ಅಂದರೆ ಅದಕ್ಕೆ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ ಒಂದು ಮಾತನ್ನು, ಏನು ಸಂಧ್ಯಾವಂದನೆ ಎಷ್ಟು ಮುಖ್ಯ ಇದೆಯಲ್ಲ, ಅದರ ಜೊತೆಗೆ ಆಚಾರವೂ ಅಷ್ಟು ಮುಖ್ಯ ಇದೆ ಎಂದೆ. ಆಚಾರ ಅಂದರೆ ಏನು? ಆಚಾರ ಇತಿ ಪ್ರೋಕ್ತಃ ಕರ್ಮಾಂಗತ್ವೇನ ಶುದ್ಧಿದಃ, ಕರ್ಮಾಂಗತ್ವೇನ ಶುದ್ಧಿದಃ ಯಃ ಸಹ ಆಚಾರ. ಸಂಧ್ಯಾವಂದನೆ ಮಾಡುವಕ್ಕಿಂತ ಮೊದಲು ನಿಮ್ಮ ಶುದ್ಧಿ ಏನಿದೆಯಲ್ಲ ಅದು ಕರ್ಮದಲ್ಲಿ ಲೆಕ್ಕಕ್ಕೆ ತಗೊಳ್ತದಂತೆ, ಕರ್ಮದಲ್ಲಿ ಅದು ಒಂದು ಪಾಲ್ಗೊಳ್ತದಂತೆ. ಸಂಧ್ಯಾವಂದನೆ ಮಾಡಬೇಕು, ಕೈಕಾಲುಗಳನ್ನು ಶುದ್ಧವಾಗಿ ತೊಳೆದಿದ್ದಾನೋ ಇಲ್ವೋ, ಮಡಿ ಹುಟ್ಟಿದ್ದಾನೋ ಇಲ್ವೋ,
ಎಲ್ಲಿ ಕೂತಿದ್ದಾನೆ ಸಂಧ್ಯಾವಂದನೆಗೆ, ದೇಶ ಕಾಲ, ಇವನ ಮನಸ್ಸು, ಇವನ ಸ್ಥಿತಿ ಇವೆಲ್ಲವೂ ಕೂಡ ಆ ಸಂಧ್ಯಾವಂದನ ಅಂಗವಾಗಿದೆ ಅಂತ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಆಚಾರ ಇತಿ ಸಂಪ್ರೋಕ್ತ ಕರ್ಮಾಂಗತ್ವೇನ ಶುದ್ಧಿದ. ನೀವು ಧಾವಳಿ ಉಟ್ಕೊಂಡು ಮಡಿ ಉಟ್ಕೊಂಡು ಅಥವಾ ಒಳ್ಳೆ ಮಡಿಯಲ್ಲಿ ಹಾಕಿದ ಬಟ್ಟೆಯನ್ನು ಉಟ್ಕೊಂಡು ಮಾಡ್ತಾ ಇದ್ರೆ ಅದು ಕೂಡ ಏನಾಗಿದೆ ಅಂತಂದರೆ ಕರ್ಮಕ್ಕೆ ಅಂಗವಾಗಿದೆ. ಅದನ್ನೇ ಆಚಾರ ಅಂತ ಕರೀತಾ ಇದ್ದಾರೆ. ಪ್ಯಾಂಟ್ ಹಾಕ್ಕೊಂಡು ಮಾಡ್ತೀವಿ, ಚೊಣ್ಣ ಹಾಕ್ಕೊಂಡು ಮಾಡ್ತೀವಿ ಅಂತ ಹೇಳಬಾರ್ದಂತ. ಸಂಧ್ಯಾವಂದನೆ ಮಾಡಬೇಕು ಹೋದಲ್ಲ ಆಚಾರ. ಸಂಧ್ಯಾವಂದನೆ ಮುಖ್ಯವೋ ಪ್ಯಾಂಟ್ ಮುಖ್ಯ ಅಂತ ಕೇಳಿದಂತ ಯಾರೊಬ್ಬರು, ಅಪ್ಪ ಸಂಧ್ಯಾವಂದನೆ ಮುಖ್ಯ ಅಂತ ತಿಳ್ಕೊಂಡು ಹೇಳಿ ಪ್ಯಾಂಟ್ ಅಮುಖ್ಯ ಅಂತ ಬಿಡ್ಲಿಕ್ಕೆ ಬರೋದಿಲ್ಲ, ಅದು ಮುಖ್ಯನೇ ಇದೆ ಅಂತ ಹೇಳಿದೆ ನಾನು. ಯಾಕೆ ಅಂದರೆ ಶಾಸ್ತ್ರವಿಹಿತವಾದ ರೀತಿಯಲ್ಲಿ ಆಚರಣೆ ಮಾಡಬೇಕೇ ವಿನಃ ನಮ್ಮ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡಬಾರ್ದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಕೃಷ್ಣ ಅರ್ಜುನನಿಗೆ ಹೇಳುವಾಗ, ಅರ್ಜುನ ಕರ್ಮ ಮಾಡ್ತೀನಿ ಅಂತ ತಿಳ್ಕೊಂಡು ಮಾಡಿದ್ದಷ್ಟೇ ಹೇಳ್ಕೋಬೇಡ, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಮಾಡ್ಕೋಬೇಕು, ಸುಮ್ಮನೆ ಏನೋ ಮಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಆ ಸುಚರಣ ಪಠಸಾಧು ಸದಾಗಮನ ಅಂತ ಹೇಳಿದ್ರೆ ಸುರೈಹಿ ಕೃತ ಸಾಕ್ಷಿಭಿಹಿ, ದೇವತೆಗಳೇನು ಬಂದು ನಿಂತಿದ್ರಲ್ಲ ಅವರೆಲ್ಲ ಜೋರಾಗಿ ನಕ್ರಂತ. ಯಾರಿಗೆ ಪಾಠ ಹೇಳಿಗತ್ತಾ ನೀವು ಅಪ್ಪ ಅಂದ್ಕೊಂಡ್ರಂತೆ. ಯಾಕೆ? ಜಗದ್ಗುರುಗಳಾದ ವಾಯುದೇವರಿಗೆ ಪಾಠ ಹೇಳಲಿಕ್ಕೆ ಹೊರಟಿದ್ದಾರ ಇವರು ಅಂತ ನಕ್ಕಿದ್ದಾರಂತೆ. ಕರ್ಮ ಸಾಕ್ಷಿಗಳು ಅಂತಿದ್ದಾರೆ, ಅವರೆಲ್ಲ ನೋಡ್ತಿರ್ತಾರಂತೆ. ಕರ್ಮ ಸಾಕ್ಷಿಗಳೆಲ್ಲ ನೋಡಿ ನಗುತ್ತಾರೆ ಅಂತ ತಿಳಿಸಿಕೊಟ್ರು. ಇದಾದ ಮೇಲೆ ಮುಂದೆ ಮಾರನೇ ದಿವಸದಿಂದ ಏನಾಯಿತು ಅಂತ ಕಥೆ ಹೇಳುತ್ತಾರೆ. ಮಾರನೇ ದಿವಸ ಬೆಳಗ್ಗೆ ಎದ್ದು ಅಪ್ಪ ಎಬ್ಬಿಸಿ, ನೀ ಹುಡುಗನಿಗೆ ಎಬ್ಬಿಸ್ಬೇಕು, ಸಂಧ್ಯಾವಂದನೆ ಶುರುವಾಯ್ತಲ್ಲ ಇವತ್ತಿನಿಂದ ಅಂತ ಚಿಂತೆ ಶುರುವಾಯಿತು. ಮುಂಜಿ ಮಾಡೋ ತನಕ ಒಂಥರ ರೀ, ಮಾಡಿದ ಮೇಲೆ ಒಂಥರ ಶುರು, ಮತ್ತೆ ಸಂಧ್ಯಾವನೆ ಮಾಡ್ತಾನೋ ಇಲ್ಲೋ ಚಿಂತೆ ಶುರುವಾಗಿರ್ತದೆ. ಅದಕ್ಕೆ ಮಾರನೇ ದಿವಸದಿಂದ ಬಂದು ನೋಡಬೇಕು ಅಂತ ಹೊರಟ್ರಂತೆ. ಜಿತ ಕುಮಾರ ಗುಣಂ ಸುಕುಮಾರಕಂ ನಿಜ ಕುಮಾರಮವೇಕ್ಷ ನಿರಂತರಂ ಸಮುಚಿತಾಚರಣೆ ಚತುರಂ ಸ್ವತಃ ಕ್ಷಿತಿಸುರೋ ಮುದಮಾಯತ ಶಿಕ್ಷಯನ್. ಜಿತ ಕುಮಾರ ಗುಣಂ ಜಿತಂ ಚೆನ್ನಾಗಿತ್ತಂತೆ. ಅವ್ರು ನೋಡಿದರೆ ಕ್ಷಿತಿಸುರ ಮುದಮಾಯಚ ಭಾರಿ ಸಂತೋಷಪಟ್ಟ. ನನ್ನ ಮಗನಿಗೆ ನಾನು ಏನು ಹೇಳಿಕೊಡಬೇಕು ಅಂತ ಹೊರಟೀನಿ ಅದೆಲ್ಲಾಗಲೇ ಅವನಿಗೆ ಬರ್ತದಲ್ಲ, ನಾ ಏನು ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಜಿತ ಕುಮಾರ ಗುಣಂ ಸುಕುಮಾರಕಂ ನಿಜ ಕುಮಾರಂ ಅವೇಕ್ಷ. ತನ್ನ ಮಗನನ್ನು ನೋಡಿ ಆನಂದ ಆಯ್ತಂತೆ. ಸಂಧ್ಯಾವಂದನೆ ಹೀಗೆ ಮಾಡಬೇಕು, ಉದ್ಧರಣಿ ಹೀಗೆ ಹಿಡ್ಕೋಬೇಕು, ಆಚಮನಂ ಕೇಶವಾಯ ಸ್ವಾಹ ನಾರಾಯಣ ಸ್ವಾಹ ಅನ್ನಬೇಕು ಅಂತ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲ ಅವನೇ ಮಾಡ್ತಾ ಇದ್ದಂತೆ. ಸಮುಚಿತಾಚರಣೆ ಸ್ವತಃ ಚತುರಂ, ಏನು ಮಾಡಬೇಕು ಅನ್ನೋದಕ್ಕೆ ತಾನೇ ಚತುರನಾಗಿದ್ದಂತೆ. ಅಪ್ಪ ಹೇಳಿಕೊಟ್ಟು ಬರಬೇಕಾದ ಅವಶ್ಯಕತೆ ಇದ್ದಿದ್ದಿಲ್ಲ. ಇಲ್ಲಿ ಹೇಳುವಾಗ ಇವೊಂದು ಉಪಮಾನ ಕೊಟ್ಟಿದ್ದಾರೆ, ಜಿತ ಕುಮಾರ ಗುಣಂ ಅಂತ. ಕುಮಾರ ಅಂತ ಅನ್ನೋ ಶಬ್ದಕ್ಕೆ ವೇದಾಂಗ ತೀರ್ಥ ಶ್ರೀಪಾದಂಗಳವರು ಸ್ಕಂದ ಅಂತ ಬರೀತಾರೆ. ಅದು ಹೌದು, ಕುಮಾರ ಅಂದರೆ ಹೌದು ಸ್ಕಂದನಿಗೆ ಷಣ್ಮುಖ ಇದ್ದಾನಲ್ಲ ಅವನಿಗೆ ಕುಮಾರ ಅಂತ ಕರೀತಾರೆ. ಆ ಕುಮಾರ ಬ್ರಹ್ಮಚರ್ಯದಲ್ಲಿ ಬಹಳ ನಿಷ್ಣಾತನಂತೆ. ಆ ಬ್ರಹ್ಮಚರ್ಯದಲ್ಲಿ ನಿಷ್ಣಾತನಾದ ಕುಮಾರನನ್ನು ಕೂಡ ಗೆದ್ದಿದ್ದ ಈ ವಾಸುದೇವ ಒಂದರ್ಥ. ಎರಡನೇ ಅರ್ಥ ಕುಮಾರ ಅಂತಂದರೆ ಸನತ್ ಕುಮಾರ ಅಂತ ಅರ್ಥ. ಅವಂದೇ ಇನ್ನೊಂದು ರೂಪ. ಬ್ರಹ್ಮದೇವರ ಮಗನಾಗಿ ಬಂದ ಸನತ್ ಕುಮಾರ ಇದ್ದಾನಲ್ಲ, ಆ ಸನತ್ ಕುಮಾರ ರೂಪ ಇಡೀ ಜನ್ಮದುದ್ದಕ್ಕೂ ಕೂಡ ಬ್ರಹ್ಮಚಾರಿ ಆಗಿದೆ ಅಂತ. ಅವರು ವಿವಾಹವೇ ಮಾಡಿಕೊಂಡಿಲ್ಲ, ಹುಟ್ಟಿದಾಗಿನಿಂದ ಬ್ರಹ್ಮಚಾರಿ, ಕೊನೆಯವರೆಗೂ ಬ್ರಹ್ಮಚಾರಿಗಳಾಗಿರುವಂಥದ್ದು ದೀರ್ಘ ಬ್ರಹ್ಮಚರ್ಯ. ಅಂಥ ದೀರ್ಘ ಬ್ರಹ್ಮಚಾರಿಯಾದ ಸನತ್ ಕುಮಾರರನ್ನು ಗೆದ್ದು ಬಿಟ್ಟಿದ್ರು ವಾಸುದೇವ ಅಂತ ಎರಡನೇ ಅರ್ಥ. ಅಥವಾ ಜಿತ ಅಂತನ್ನೋ ಶಬ್ದಕ್ಕೆ ವಶೀಕೃತ ಅಂತ ಅರ್ಥ. ವಶ ಮಾಡಿಕೊಂಡವರು ಯಾರದ್ದು? ಕುಮಾರ ಗುಣ. ಕುಮಾರ ಅಂದರೆ ಪರಮಾತ್ಮ. ಯಾಕೆ? ಸನತ್ ಕುಮಾರ ಅಂತ ಭಗವಂತನ ಒಂದು ರೂಪ ಇದೆ. ಆ ಸನತ್ ಕುಮಾರನ ಗುಣಗಳೇನಿದ್ವಲ್ಲ ಅವನ್ನೆಲ್ಲ ಇವರು ಭಕ್ತಿಯಿಂದ ವಶ ಮಾಡಿಕೊಂಡಿದ್ದಂತೆ ತಮ್ಮಲ್ಲಿ ಅಂತ ಅರ್ಥ ಮಾಡಿಕೊಳ್ತಾರೆ. ಹೀಗೆ ಜಿತಕುಮಾರ ಗುಣಂ ಸುಕುಮಾರಕಂ ನಿಜ ಕುಮಾರಂ ಅವೇಕ್ಷ ನಿರಂತರಂ ಸಮುಚಿತಾಚರಣೆ ಚತುರಂ ಸ್ವತಃ ಕ್ಷಿತಿಸುರೋ ಮುದಮಾಯತ ಶಿಕ್ಷಯನ್. ಮುಂದಾಯಿತು. ವಾಸುದೇವ ಕೌಪಿನ ಹಾಕ್ಕೊಂಡಿದ್ದಂತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆ ಕೌಪಿನ ಹಾಕ್ಕೊಂಡು ಲಂಗೋಟಿ ಹಾಕ್ಕೊಂಡು ಹುಡುಗ ಮನೆಯಲ್ಲಿ ಊರಲ್ಲಿ ಅಡ್ಡಾಡ್ತಾ ಇದ್ರೆ ಏನಯ್ಯ ದೇವತೆಗಳಲ್ಲಿ ನಗಬೇಕಂತ. ಏನ್ರಿ ನಿಮ್ಗಿದು ಹೊಂತದ, ನಿಮ್ಗಿದು ಹೊಂದೋ ಅಂಥದ್ದ ಅಂತ ಕೇಳಬೇಕಂತೆ. ಸಪಟ ಖಂಡಮ ಕಿಂಚನ ಕ್ವಚಿತ್ ಸ್ವವಿಭವಾನುಚಿತಂ ಚರಣಾಧಿಕಂ
ಭುವನ ಭರ್ತುರಹೋ ಸ್ವನಿಗೂಹನಂ ಸುರಸಭಾಸು ಕುತೂಹಲ ಮಾತನೋತ್. ಸಪಟ ಖಂಡಂ ಬಟ್ಟೆ ತುಂಡು ಅಂದ್ರೆ ಲಂಗೋಟಿ. ದಾಸರಿಗೆ ಹಾಡಿಗೆ ವಿಷಯ ಇದು ಅದು ಅಂತ ಇರ್ತಿದ್ದಿಲ್ರಿ. ಲಂಗೋಟಿ ಬಲು ಒಳ್ಳೆಯದಣ್ಣ ಅಂತ ಹಾಡ್ಬಿಟ್ರು. ಲಂಗೋಟಿ ಮೇಲೆ ಯಾಕೆ ಹಾಡ್ರಿ ಎಲ್ಲರ? ಲಂಗೋಟಿ ಮೇಲೆ ಹಾಡು ಬರ್ದಾರಿ ದಾಸರು. ಬಿಡ್ಲಿಲ್ಲ. ಯಾಕ? ಅದು ಅಗಸರಿಗೆ ವೈರಿ ಅಂತ. ಹೌದು, ಅಗಸ ಏನ್ ಮಾಡ್ಬೇಕು? ತಗೊಂಡು ಹೋಗೋದು ರೊಕ್ಕ ಕೊಡಂಗಿಲ್ಲ ಬಿಡಕ್ಕ. ಲಂಗೋಟಿ ಮೇಲೆ ಹೋಗಿದ್ರೆ ಬರ್ದಾರ. ಪುರಂದರದಾಸರು ಹಾಡದ, ಅದು ನಂದಲ್ಲ. ಲಂಗೋಟಿ ಬಲು ಒಳ್ಳೆಯದಣ್ಣ, ಮಡಿವಾಳರಿಗೆ ವೈರಿ ಅಣ್ಣ ಅಂತ ಬರೆದಿದ್ದಾರೆ ಅವರು, ಬೇರೆ ಇನ್ನೇನಿಲ್ಲ. ಹಾಗಾಗಿ ಈ ಲಂಗೋಟಿ ಹಾಕೊಂಡು ಅಡ್ಡಾಡ್ತಿದ್ರೆ ಸ್ವವಿಭವ ಅನುಚಿತಂ, ತಮ್ಮ ವೈಭವಕ್ಕೆ ಇದು ತಕ್ಕದಾದದ್ದಲ್ಲ. ಸತ್ಯಲೋಕಾಧಿಪತಿಗಳು 14 ಲೋಕಕ್ಕೆ ಒಡೆಯರಾದ ಇವರು ಒಂದು ಸಣ್ಣ ಕೌಪೀನ ಹಾಕೊಂಡು ನಡೀತಾ ಇದ್ರೆ ದೇವತೆಗಳು ಅನ್ಕೊಂಡ್ರಂತೆ ಭುವನ ಭರ್ತುಹು, ಇಡೀ ಜಗತ್ತಿನ ಒಡೆಯನಾದವರು ಸ್ವನಿಗೂಹನಂ, ತಮ್ಮನ್ನು ಮುಚ್ಚಿಟ್ಟುಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್. ಕೆಲವರೆಲ್ಲ ತಮ್ಮಲ್ಲಿ ಇದ್ದದ್ದನ್ನು ಇನ್ನೊಬ್ರಿಗೆ ಹೇಳ್ತಿರಂಗಿಲ್ಲ, ಎಲ್ಲ ಮುಚ್ಚಿ 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 ಇಟ್ಕೋತಿರ್ತಾರೆ. ಕೆಲವರಿಗೆ ತೋರಿಸ್ಬೇಕು ಅಂತ ಭಯಾನಕವಾದ ಆಸೆ, ಏನೇನವ ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ ಅವ್ರು ತೋರಿಸ್ಬೇಕು ಅಂತ. ಇನ್ನು ಕೆಲವರು ಇದ್ರೂ ಹಾಕೊಳ್ಳಂಗಿಲ್ಲ ಪಾಪ, ಅವನೋ ಇಲ್ಲೋ ಅವ್ರ ಕಡೆಗೆ ಈ ಆಚಾರ ಮಾಡ್ತಿರ್ತಾರೆ, ಹಾಗೆ ಮಾಡ್ತಿರ್ತಾರೆ. ಯಾವಾಗ ಇದ್ದದ್ದೆಲ್ಲ ತೊಗೊಂಡು ಹೋಗ್ಬಿಟ್ರಿ, ಹಾಕೊಂಡು ಹೋಗ್ಬಿಟ್ರಿ ಅಂದ್ರೆ ಕೊಡಂಗೆ ಇಲ್ಲ, ಮತ್ತೆ ಯಾರು ಕೊಡೋರು? ಅದಕ್ಕೆ ಅದು ಹಂಗೆ ಮಾಡಬಾರ್ದಂತೆ ಆಚಾರ ವ್ಯವಸ್ಥೆ ಅದು. ಊಟಕ್ಕೆ ಹೋಗುವಾಗ ಬೆಳ್ಳಿ ಗಿಳಿ ತಮಗೆ ತೊಗೊಂಡು ಹೋಗ್ಬಿಟ್ರಿ ಅಂತ ಇಟ್ಕೊಳ್ರಿ, ಆಚಾರಿಗೆ ಅವ ಸೊಳ್ಳೆ ಯಾಕೆ ಕೊಡಬೇಕು ಅಂತ ಹೇಳಿ ಬಿಟ್ಬಿಡ್ತಾರೆ. ಅದಕ್ಕೆ ತಾಮ್ರದ್ದು, ಆ ತಾಮ್ರದ್ದು ಹೆಂಗಿರ್ತದೆ, ಒಂದು ಕಡೆಗೆ ಮೆಟ್ಲ ಮೇಲೆ ಬಿದ್ದಿರ್ತದೆ, ಅದು ಒಂದು ಮೆಟ್ಲ ಮೇಲೆ ಬಿದ್ದು ಒಂದು ಕಡೆಗೆ ಪಾಪ ಕಾಲು ಕುಂಟಾಗಿರ್ತದೆ, ಒಂದು ಕಾಲು ಕುಂಟಾದ್ಮೇಲೆ ಇನ್ನೊಂದ್ಸಲ ಗಾಡಿಗೆ ಬಡಿಸ್ಕೊಂಡು ಕೈ ಕುಂಟಾಗಿರ್ತದೆ, ಒಂದು ಕೈ ಕುಂಟಾದ ತಪ್ಪಿಗೆ 3 ಕಡೆಗೆ ನೆಗ್ಗಿದ ಒಗ್ಗಾಲಿಯಾದ ತ್ರಿಗ್ಗಾಲಿಯಾದ ವಾಟಕ ನೀರು ಹಾಕಿದ ಕೂಡಲೇ ಉಳ್ಬೇಕು. ಯಜಮಾನನಿಗೆ ಅನ್ನಿಸ್ಬೇಕು, ಅಯ್ಯೋ ಪಾಪ ಆಚಾರ್ಯ ಎಷ್ಟು ಕಷ್ಟ, ಇಂಥದ್ದು ಆಚಾರ ಇದನ್ನ ಇವತ್ತಿಲ್ಲೇ ಇಟ್ಬಿಡ್ರಿ, ನಮ್ಮ ತಮ್ಮಿಗೆ ತಗೊಂಡು ಹೋಗ್ರಿ ಅಂತ ಹೇಳಿ ಒಂದು ಹೊಸಾದು ಕೊಡ್ಬೇಕು. ಅವೆಲ್ಲ ಕ್ರಮಗಳವೆಲ್ಲ ಇರಲಿ. ಅದಕ್ಕೇನಾಯಿತು ಅಂದರೆ ಭುವನ ಭಕ್ತುರ ಹೋ ಸ್ವನಿಗೂಹನಂ, ತನ್ನ ಐಶ್ವರ್ಯವನ್ನೆಲ್ಲ ಮುಚ್ಚಿಟ್ಕೊಂಡ್ಬಿಟ್ನಂತೆ ವಾಸುದೇವ. ಅದಕ್ಕೆ ಛಲಾರಿ ಆಚಾರ್ಯರು ವ್ಯಾಖ್ಯಾನದಲ್ಲಿ ಒಂದು ಮಾತು ಬರೀತಾರೆ, ಸ್ವಲ್ಪ ದೇಶ ರಾಜಾಪಿ ಸ್ವಸಂಪದಾನುಸಾರೇಣ ದಿವ್ಯ ಕೌಶೇಯ ಊರ್ಣ ವಸ್ತ್ರಾದಿಭಿಹಿ. ಅದು ಒಂದು ಸಣ್ಣ ದೇಶದ ರಾಜ ಇರ್ತಾನೆ, ಆ ಸಣ್ಣ ದೇಶದ ರಾಜ ಒಬ್ಬನು ಕೂಡ ಇಷ್ಟೇ ಒಂದು ಅಂಗೈ ಅಗಲ ರಾಜ್ಯ ಇರ್ತದೆ, ಆದರೂ ರೇಷ್ಮೆ ವಸ್ತ್ರ ಭಾರಿ ಠಿವಿಯಿಂದ ಹೋಗ್ತಿರ್ತಾನೆ. ಆದರೆ 14 ಲೋಕದ ಅಧಿಪತಿಗಳಾದರೂ ಕೂಡ ಇವರೊಂದು ಕೌಪಿನ ಮೇಲೆ ಇದ್ರಂತೆ. ಯಾಕೆ? ತನ್ನ ಐಶ್ವರ್ಯವನ್ನು ಜಗತ್ತಿಗೆ ತೋರ್ಕೊಡ್ಬಾರ್ದು, ಇಷ್ಟು ಬೇಗನೆ ಬೇಡ, ಇನ್ನೊಂದು ಸ್ವಲ್ಪ ಅವಕಾಶ ಇದೆ ಅಂತ ಹೇಳಿ ನಿಂತ್ಕೊಂಡಿದ್ರು ಅಂತ ಹೇಳ್ತಾರೆ. ಇದು ಮುಗಿದ ಮೇಲೆ ಇದು ಒಂದೇ ಒಂದು ಘಟನೆ ಹೇಳಿ ಮುಗಿಸ್ತೇನೆ. 38 ಈ ಮಧ್ಯದಲ್ಲಿ ಒಂದು ಘಟನೆ ಆಯಿತು. ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥ ಶ್ರೀಪಾದಗಳವರು ಒಂದು ಕಥೆ ಬರೀತಾರೆ. ಏನು ಅಂದರೆ, ಈ ಉಪನಯನ ಆದ ಮೇಲೆ ಈ ಮಗು ನಿತ್ಯ ಈ 4 ತೀರ್ಥಗಳಿಗೆ ಸ್ನಾನಕ್ಕೆ ಹೋಗ್ತಿತ್ತಂತೆ. ಪರಶುತೀರ್ಥ, ಗದಾತೀರ್ಥ, ಇವೆಲ್ಲ ತೀರ್ಥಗಳಿವೆ ಅಲ್ಲ, ನಿತ್ಯ 4 ಕಡೆಗೆ ಹೋಗಿ ಸ್ನಾನ ಮಾಡಿ ಬರಬೇಕಂತ. ಅಮ್ಮನಿಗೆ ಭಯ, ಸಣ್ಣ ಮಗು ಬೇರೆ, 4 ತೀರ್ಥಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದರೆ ಎಲ್ಲಿ ಏನಾದರೂ ಆಗಿಬಿಟ್ರೆ ಏನು ಮಾಡಬೇಕು ಅಂತ ಭಯ. ಒಂದು ದಿವಸ ಸ್ನಾನಕ್ಕೆ ಹೊಂಟಾಗ ಅಮ್ಮ ಅಡ್ಡ ಕೂತ್ಬಿಟ್ಲು, ನೋಡು ಇವತ್ತಿನಿಂದ ನೀ ಎಲ್ಲೂ ಹೊರಗೆ ಹೋಗೋ ಹಾಗಿಲ್ಲ, ಇಲ್ಲೇ ಕೊಡ್ಬೇಕು, ಇಲ್ಲೇ ಸ್ನಾನ ಆಗ್ಬೇಕು, ನೀನು ಮನೆಯಲ್ಲೇ ಸ್ನಾನ ಮಾಡು, ನಿಂಗೆ ಅಲ್ಲಿ ಹೋಗಿ ಮಾಡೋದೇನು? ಅಮ್ಮ, ದೇವರಿಂದ ನಿರ್ಮಾಣವಾದ ತೀರ್ಥ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ವಿಶೇಷ ಪುಣ್ಯ ಇರ್ತದೆ. ಮನೆಯೊಳಗೆ ದಿವಸ ಮಾಡ್ತಿರ್ತೀವಿ, ಅದು ಪ್ಲಾಸ್ಟಿಕ್ ನಳದಾಗ ಬಂದು ನೀರು ತೊಗೊಂಡು ದಿವಸ ಮಾಡ್ತಿರ್ತೀವಿ ನಾವು, ಅದೇನಿಲ್ಲ ಅಂದಿಲ್ಲ. ಒಂದು ದಿವಸ ಹೋಗಿ ಬರಬೇಕಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ನಿನ್ನ ಬಗ್ಗೆ ಚಿಂತೆ ಜಾಸ್ತಿ ಆಗ್ತದೆ, ಅದಕ್ಕೆ ನೀವು ಒಂದು ಕೆಲಸ ಮಾಡು, ಇಲ್ಲೇ ಸ್ನಾನ ಮಾಡು. ಇನ್ನು ತಾಯಿ ಮಾತು ತೆಗೆದು ಹಾಕೋ ಹಂಗಿಲ್ಲ, ಬಿಟ್ಟರೆ ದುಃಖ ಆಗುತ್ತೆ. ಕೈಯಲ್ಲಿ ದಂಡ ಹಿಡ್ಕೊಳ್ತಿದ್ರಂತೆ ಉಪನಯನ ಆದಮೇಲೆ. ದಂಡ ಸ್ವಾಮಿಗಳ ಕೈಯಲ್ಲಿ ಒಂದು ದಂಡ, ಬ್ರಹ್ಮಚಾರಿ ಕೈಯಲ್ಲಿ ಒಂದು ದಂಡ ಇರಬೇಕಂತೆ. ಇಬ್ಬರ ಕೈಯಲ್ಲೂ ಒಂದು ದಂಡ ಬೇಕೇ ಬೇಕು ಅಂತ ಒಂದು ದಂಡ ಇತ್ತು ಕೈಯಲ್ಲಿ. ಅದನ್ನು ತಗೊಂಡು ಮನೆ ಹಿತ್ಲಿಗೆ ಹೋದ್ರಂತೆ. ಹಿತ್ಲಿಕ್ಕೆ ಹೋಗಿ ಒಂದು ಜೋರಾಗಿ ಅಪ್ಪಳಿಸ್ಬಿಟ್ರಂತೆ. ಅಪ್ಪಳಿಸಿದ್ರೆ ಭೂಮಿ ಭಾಗವಾಗಿ ಅಲ್ಲೇ ನೀರು ಹರಿದು ಬರ್ಲಿಕ್ಕೆ ಶುರುವಾಯಿತು. ನೀರು ಹರಿದು ಬರ್ಲಿಕ್ಕೆ ಶುರು ಮಾಡಿದ್ರೆ ದೊಡ್ಡ ತೆಗ್ಗಾಗಿ ಅದೇ ಸ್ನಾನದ ವ್ಯವಸ್ಥೆ ಆಯಿತಂತೆ. ವಾಸುದೇವ ತೀರ್ಥ, ದಂಡ ತೀರ್ಥ, ದಂಡದಿಂದ ಬಂದ ತೀರ್ಥವಾಯಿತು. ಈಗ ವಾಸುದೇವ ತೀರ್ಥ ಅಂತ ಕರೀತಾರೆ. ಅಮ್ಮ ಹೇಳಿದ್ನಂತೆ, ಅಮ್ಮ ನಿನ್ನ ಚಿಂತೆಯೂ ಹೋಗಲಿ. ಎರಡನೇದ್ದು, ನಾನೇನು 4 ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರ್ತೀನಲ್ಲ, ನಿತ್ಯದಲ್ಲಿ ನಿನಗಷ್ಟು ತೀರ್ಥ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ತೀರ್ಥ ಸ್ನಾನವು ಇಲ್ಲೇ ಆಗಲಿ ಅಂತ ಹೇಳಿದ್ರಂತೆ. ವಾಯುದೇವರ ಬಾಯಿಯಿಂದ ಬಂತಷ್ಟೇ ಆ 4 ತೀರ್ಥಗಳ ಸನ್ನಿಧಾನ ಮನೆ ಹಿತ್ತಲಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು. ಅವತ್ತಿನಿಂದ ಮಗು ದೂರ ಹೋಗಲಿಲ್ಲ.
ಅವನ ಸ್ನಾನವೂ ಆಗ್ತಿತ್ತು, ಅಮ್ಮನ ಸ್ನಾನವೂ ಆಗ್ತಿತ್ತಂತೆ. ನೋಡ್ರಿ, ಅದಕ್ಕೆ ಮಕ್ಕಳು ಹೀಗೆ ಸಮರ್ಥರಿದ್ದರೆ ಅವರಿಗೆ ಪ್ರತಿಬಂಧ ಮಾಡಬೇಕು, ಇಲ್ಲೇ ಮಾಡು ಅಂತ ಹೇಳಬೇಕು. ಆಗ ಅವರಿಗೂ ಎರಡಕ್ಕೂ ಅನುಕೂಲ ಆಗ್ತಿರ್ತದಂತೆ. ಮಾಡಿಬಿಟ್ಲು. ಮಾಡಿದ್ಮೇಲೆ ಒಂದು ದಿವಸ ಸ್ನಾನ ಮಾಡಿಕೊಂಡು ಮಗು ಮೇಲೆ ಬರ್ತಿರುವಾಗ ನಡಿಲ್ಲ ಏನೋ ಎದುರಿಗೆ ಬಂದ್ರಂತೆ. ದಂಡ ಹಿಡ್ಕೊಂಡು ಏನೋ ವಿಚಾರ ಮಾಡ್ತಾ ಮಗು ಬರ್ತಾ ಇತ್ತಂತೆ. ವಾಸುದೇವ ತೀರ್ಥದಿಂದ ಕೇಳಿದ್ರಂತೆ, ಏನಪ್ಪ ಏನು ಅನ್ಕೊಂಡಿದ್ದಿ ಮನಸ್ಸಿನಲ್ಲಿ, ಏನೋ ವಿಚಾರ ಮಾಡ್ತಾ ಬರ್ತಾ ಇದ್ದೀಯಲ್ಲ ಅಂತ ನಡಿಲ್ಲ ಇರೋ ಕೇಳಿದ್ರೆ ಮಗು ಹೇಳ್ತಂತೆ, ಅಪ್ಪ ನಾನು ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ, ವೈಷ್ಣವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಅಂತ ಇಟ್ಕೊಂಡಿದ್ದೇನೆ ಅಂತ ಆ ಬಲಗೈಯಲ್ಲಿ ಹಿಡಿದ ದಂಡವನ್ನು ಎತ್ತಿ ತೋರಿಸಿದ್ರಂತೆ ವಾಸುದೇವ. ತೋರಿಸಿದ ಕೂಡಲೇ ಅಪ್ಪ ನಕ್ಕು ಬಿಟ್ರಂತೆ. ಇಲ್ಲೋ, ಇಷ್ಟು ಹೊರಗೆಲ್ಲ ಮಾಯಾವಾದ ವ್ಯಾಪ್ತವಾಗಿದ್ದಾಗ ನೀನೆಲ್ಲಿ ಸತ್ಸಿದ್ಧಾಂತ ವೈಷ್ಣವ ಸಿದ್ಧಾಂತ ಸ್ಥಾಪನೆ ಮಾಡ್ತೀ? ಅದೆಲ್ಲ ಅಸಾಧ್ಯವಾದ ಮಾತು. ನೋಡು, ನಿನ್ನ ಕೈಯಾಗ ಒಣಗಿದ ದಂಡದ ಅಲ್ಲ, ಅಕಸ್ಮಾತ್ ಇದು ಚಿಗುರಿದ್ರೆ ಆಗಬೇಕಾದ್ರೆ ಆದ್ರೆ ಆತ್ ನೋಡು ಅಂದ್ರಂತ. ಏನಂದೆ ಅಪ್ಪ ಅಂದ ವಾಸುದೇವ, ನಿನ್ನ ಕೈಯಲ್ಲಿದ್ದ ದಂಡ ಚಿಗುರೋದು ಎಷ್ಟು ಅಸಾಧ್ಯವೋ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಅಸಾಧ್ಯ ಅಂದ್ಬಿಟ್ಟು ತಕ್ಷಣಕ್ಕೆ ಆ ಮಗುವಿಗೆ ಅದು ಚಾಲೆಂಜರಿ. ಅದು ಆ ದಂಡವನ್ನು ತಗೊಂಡು ಹೋಗಿ ಮನೆಯಲ್ಲಿ ಒಂದು ಕಡೆ ನೆಟ್ಬಿಟ್ರು, ಭೂಮಿಯಲ್ಲಿ, ನದಿ ದಂಡಿ ಮೇಲೆ, ಆ ಕೆರೆ ದಂಡಿ ಮೇಲೆ, ತೀರ್ಥ ದಂಡಿ ಮೇಲೆ ನೆಟ್ಬಿಟ್ರು. ಹೇಳಿದ್ರಪ್ಪ ನೋಡ್ತಾ ಇರು, ಇನ್ನು ಕೆಲವೇ ದಿವಸದಲ್ಲಿ ಇದು ಚಿಗುರ್ತದೆ, ಇದು ಹೇಗೆ ಚಿಗುರಿ ಗಿಡವಾಗಿ ನಿಂತ್ಕೊಳ್ತದಲ್ಲ ಹಾಗೆ ವೈಷ್ಣವ ಸಿದ್ಧಾಂತವನ್ನು ನಾನು ಬೆಳೆಸೇತೀನಿ ಅಂತ ಹೇಳಿದ್ರು. ಆಶ್ಚರ್ಯ ಆಯಿತು ಅಪ್ಪನಿಗೆ. ಏನೋ ಈ ಹುಡುಗರು ನಗಚಾಟಿಗಳು ಮಾಡ್ತಿರ್ತಾರೆ. ಕೆಲವು ಹುಡುಗರು ಮನೆಯೊಳಗೆ ಹಣ್ಣಿಗಿಣ್ಣು ತಿಂದ ಮೇಲೆ ಬೀಜ ಒಯ್ದು ಹಾಕ್ತಿರ್ತಾರೆ. ಗಿಡ ಆಗ್ತದೆ ನೋಡಪ್ಪ, ಮುಂದಿನ ವರ್ಷದಾಗ ಮತ್ತೆ ಹಣ್ಣಿಗಿಣ್ಣು ಹೊರಗೆ ಹುಡ್ಕೋಂಗಿಲ್ಲೇ ಇಲ್ಲ, ನಮ್ಮ ಮನ್ಯಾಗ ಹಣ್ಣು ಬಂದ್ಬಿಡ್ತಾವ ಅಂತ ಹೇಳ್ತಿರ್ತಾರಲ್ಲ, ಹಂಗಿರಬಹುದು ಅಂತ ಬಿಟ್ಬಿಟ್ರು ಸುಮ್ಮನೆ. ನೋಡಿದರೆ ದಿನ ಕಳೆಯುವುದರೊಳಗಾಗಿ ಅದು ಹಸಿರಾಗಿ ಪ್ರಾರಂಭ ಆಯಿತು. ಅದೇನಾಯಿತು ಅಂದರೆ ಹಸಿರಾಯಿತು. ಹಸಿರಾದಾಗ ಅಪ್ಪಗೊಂದು ಸ್ವಲ್ಪ ಸಂಶಯ ಶುರುವಾಯಿತು. ಏನು ಈ ಹುಡುಗ ಅಂದದ್ದು ಖರೇನೆ ಆಗ್ಬಿಡ್ತದೋ ಏನೋ ಮತ್ತೆಲ್ಲಾದರೂ ಅಂತ ಹೇಳಿ ನೋಡ್ತಾ ನೋಡ್ತಾ ಇದ್ರೆ ತಿಂಗಳೊಪ್ಪತ್ತು 2 ತಿಂಗಳಲ್ಲಿ ಬೆಳೆದು ನಿಂತು ಬಿಡ್ತು, ಚಿಗುರಿಬಿಡ್ತು. ಆ ಒಣಗಿದ ದಂಡದಲ್ಲಿ ಎಲೆಗಳೆಲ್ಲ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಯಾಕೆ ಹೀಗಾಯಿತು ಗೊತ್ತಿಲ್ಲ, ಅಪ್ಪನಿಗೆ ಗೊತ್ತಿಲ್ಲ, ಯಾರ ಕೈ ಸ್ಪರ್ಶ ಆಗಿ ದಂಡ ಬಂದಿದೆ ಗೊತ್ತಿಲ್ಲ. ಛಾಂದೋಗ್ಯದಲ್ಲಿ ಹೇಳುವಾಗ ಶವೋದ್ಗೀತ ಅಂತ ಒಂದು ಬರ್ತದೆ. ಅಲ್ಲಿ ಹೇಳುವ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ವಾಯುದೇವರ ಕೈಯಿಂದ ಬಂದದ್ದಲ್ಲ, ಯಾರು ಪ್ರಾಣದೇವರ ವಿದ್ಯೆಯನ್ನು ಕಲಿತಿದ್ದಾರಲ್ಲ, ಪ್ರಾಣವಿದ್ಯೆಯನ್ನು ಕಲಿತಿರುವ ವ್ಯಕ್ತಿ ಕೈಯಲ್ಲಿದ್ದ ನೀರು ಹಾಕಿದರೂ ಆ ಒಣಗಿದ ಮರ ಚಿಗುರಿ ನಿಂತುಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ಅಲ್ಲಿ ಬಹಳ ಚೆನ್ನಾಗಿದೆ. ಯಾವ ಜೀವ ಇರ್ತದೆ ನೋಡ್ರಿ, ಅಂದರೆ ಈಗ ಹೀಗೆ ಇಟ್ಕೊಳ್ರಿ, ಯಾರೋ ಒಬ್ಬ ವೇದ ವಿದ್ಯೆಯನ್ನು ಪ್ರಾಣವಿದ್ಯೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾನೆ, ಅವನು ತಾನು ಸಂಧ್ಯಾವಂದನೆಯನ್ನೋ ದೇವರ ಪೂಜೆಯನ್ನೋ ಮಾಡಿದ ನೀರು ತಗೊಂಡು ಹೋಗಿ ಯಾವುದೋ ಒಂದು ಒಣಗಿದ ಮರಕ್ಕೆ ಹಾಕಿದರೆ ಅದೇನಾಗ್ತದೆ ಅಂತಂದರೆ ಚಿಗುರ್ತದಂತೆ. ಬರೇ ಚಿಗುರೋದಲ್ಲ, ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಅದು ಜನ್ಮಾಂತರದಲ್ಲಿ ಆಚಾರ್ಯ ಸತ್ಶಾಸ್ತ್ರ ಓದುವ ಯೋಗ್ಯ ಜೀವ ಆಗಿ ಹುಡ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಜೀವ ಅಷ್ಟು ಯೋಗ್ಯತಾವಂತಂತೆ. ಯಾವ ಜೀವ? ಈ ಪ್ರಾಣವಿದ್ಯೆಯನ್ನು ಕಲಿತವನ ಕೈಯಲ್ಲಿ ನೀರು ಹಾಕಿಸ್ಕೊಂಡು ಬೆಳೆದಿದೆಯಲ್ಲ, ಅದು ಜನ್ಮಾಂತರದಲ್ಲಿ ಮಧ್ವಶಾಸ್ತ್ರವನ್ನು ಓದಲಿಕ್ಕೆ ಯೋಗ್ಯ ಆಗ್ತದಂತೆ. ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಮರಗಳು, ಎಲ್ಲಾದರೂ ಯಾವುದಾದ್ರೂ ಮರಗಳಾಗಿ ನಾವೆಲ್ಲಿ ಹಿಂದಿನ ಜನ್ಮದಲ್ಲಿ ಹುಟ್ಟಿದ್ವೋ ಗೊತ್ತಿಲ್ಲ, ಈ ಜನ್ಮದಲ್ಲಿವೆಯೋ ಗೊತ್ತಿಲ್ಲ. ಯಾಕೆ ಅಂದರೆ ಅವರೆಲ್ಲ ನಿತ್ಯದಲ್ಲಿ ಆಚಾರಶಾಸ್ತ್ರ ಕೇಳ್ತಾ ಇರ್ತಾರೆ, ನಮ್ಮನೆ ಅಂಗಳದಲ್ಲಿರುವಂತಹದ್ದೆಲ್ಲ. ಆದ್ದರಿಂದ ಏನಾಯಿತು ಅಂತಂದರೆ, ಆಚಾರ್ಯರು ನೆಟ್ಟಿರುವಂತಹ ಅದೇನು ದಂಡ ಇತ್ತೋ ಅದು ಬೆಳೆದು ಚಿಗುರು ನಿಂತ್ಕೊಳ್ತು. ಇದು ನಿಂತ್ಕೊಂಡದ್ದನ್ನು ನೋಡಿದ ಕ್ಷಣ ಮಣಿಮಂತ ಅವನಿಗೆ ಗೊತ್ತಾಯಿತು. ಅವನು ಅನ್ಕೊಂಡ, ಪ್ರಾಯ ಇನ್ನು ಸತ್ಸಿದ್ಧಾಂತ ಬೆಳೀತದೆ, ನಮ್ಮ ಸಿದ್ಧಾಂತ ಬೆಳೆಯೋದಿಲ್ಲ, ಹಾಗಾದರೆ ಈ ಗಿಡವನ್ನು ಒಂದು ಸರ್ತಿ ಕಚ್ಚಿ ಸಾಯಿಸಬೇಕು ಅಂತ ಹೇಳಿ ಹಾವಿನ ರೂಪದಲ್ಲಿ ಬಂದು ಆ ಗಿಡವನ್ನು ಕಚ್ಚಿದಂತೆ. ಕಚ್ಚಿದರೆ ಸಾಯ್ತದ? ಅದು ಸಾಯಲಿಲ್ಲ, ಇನ್ನೂ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಅವನು ಅನ್ಕೊಂಡ, ಅವರು ನೆಟ್ಟ ಮರವನ್ನಂತರೂ ಏನು ಮಾಡಲಿಕ್ಕಾಗಿಲ್ಲ, ಅವರನ್ನೇ ಮುಗಿಸಿಬಿಡೋಣ ಅಂತ ತಿಳಿದುಕೊಂಡು ಆ ವಾಸುದೇವನ್ನ ಕೊಲ್ಲಬೇಕು ಅಂತ ಬಂದ್ರಂತೆ. ಆ ಘಟನೆಯನ್ನೇ ಹೇಳ್ತಾರೆ 38ನೇ ಪದ್ಯದಲ್ಲಿ. ಆ ಮಣಿಮಂತನ ಸಂಹಾರ ಮಾಡಿದ್ದು ಹೇಗೆ, ಏನಾಯಿತು ಎಂಬುದನ್ನು ಎಲ್ಲ ಮತ್ತೆ ನಾಳೆ ಸಾಯಂಕಾಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ